ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ನ ವಿಶೇಷ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿಲೀಪ್. ವೀಕ್ಷಕರೇ, ಟ್ರಂಪ್ಗೆ ಶಾಕ್ ಮೇಲೆ ಶಾಕ್. ಏನಕ್ಕೆ ಟ್ರಂಪ್ಗೆ ಶಾಕ್ ಮೇಲೆ ಶಾಕ್? ಏನೊಂದು ಯುದ್ಧವನ್ನು ಆರಂಭಿಸಿದ್ರು ಇರಾನ್ ಮೇಲೆ, ಇಸ್ರೇಲ್ ಮತ್ತು ಅಮೆರಿಕ ಎರಡೂ ಸೇರಿ. ಆ ಯುದ್ಧದ ಆರಂಭದ 3ನೇ ವಾರ ಇವತ್ತು, 18 ದಿನ ಕಳೆದೋಗಿದೆ. ಈ ಒಂದು ಯುದ್ಧ ಆರಂಭ ಆದ ನಂತರ ಟ್ರಂಪ್ಗೆ ಶಾಕ್ ಮೇಲೆ ಶಾಕ್ ಯಾಕೆ ಬರ್ತಾ ಇದೆ ಅಂತ ಒಂದೊಂದೇ ಕಾರಣಗಳನ್ನು ನಿಮಗೆ ವಿವರಿಸುವಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕಿಂತ ಮೊದಲು ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ದೊಡ್ಡದೊಂದು ಬೆಂಕಿ ಬಿದ್ದಿದೆ. ಬೆಂಕಿ ಬಿದ್ದಿರೋದೆಲ್ಲಿ? ಈ ಕುರಿತಾಗಿ ನಿಮಗೆ ಮಾಹಿತಿ ಹೇಳ್ತಾ ಹೋದರೆ ನಿಜಕ್ಕೂ ಕೆಲವೊಂದು ಇಲ್ಲಿ ಅಚ್ಚರಿಯ ಮಾಹಿತಿಗಳು ಇದ್ದಾವೆ. ಜೊತೆಗೆ ಕೆಲವು ಭಾರತಕ್ಕೆ ಅನ್ವಯ ಆಗೋಂಥ ಸಂಗತಿಗಳು ಇದ್ದಾವೆ. ಅವೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ. ಮೊದಲಿಗೆ ಟ್ರಂಪ್ಗೆ ಯುದ್ಧ ನೌಕೆ ಆಘಾತ ಎದುರಾಗಿದೆ. ಏನದು ಯುದ್ಧ ನೌಕೆ ಅಂದರೆ USS ಗೆರಾರ್ಡ್ ಆರ್ ಫೋರ್ಡ್ ಅಂತ ಯುದ್ಧ ನೌಕೆ. ಈ ಯುದ್ಧ ನೌಕೆಯಲ್ಲಿ ಬೆಂಕಿ ಬಿದ್ದಿದೆ. ಈ ಯುದ್ಧ ನೌಕೆ ಕಳೆದ ವರ್ಷ ಅಷ್ಟೇ ಇದನ್ನು ಕಮಿಷನ್ ಮಾಡಲಾಗಿತ್ತು, ಅಂದರೆ ಇದನ್ನು ನೀರುಗಿಳಿಸಲಾಗಿತ್ತು. ಅಧಿಕೃತವಾಗದು ಕಾರ್ಯಾರಂಭ ಮಾಡಿತ್ತು. ಕಳೆದ ವರ್ಷ ಕಾರ್ಯಾರಂಭ ಮಾಡಿದ $12 ಬಿಲಿಯನ್ ಮೌಲ್ಯದ ಇದೊಂದು ದೊಡ್ಡ ಅತ್ಯಾಧುನಿಕ ಯುದ್ಧ ನೌಕೆ. ಈ ಯುದ್ಧ ನೌಕೆಯಲ್ಲಿ ಬೆಂಕಿ ಬಿದ್ದಿದೆ. ಈ ಯುದ್ಧ ನೌಕೆಗೆ ಬೆಂಕಿ ಬೀಳೋದಕ್ಕೆ ಕಾರಣ ಏನು? ಇರಾನ್ ಏನಾದರೂ ಕ್ಷಿಪಣಿ ದಾಳಿ ಮಾಡ್ತಾ ಅಥವಾ ಡ್ರೋನ್ ಮೂಲಕ ಏನಾದರೂ ಅಟ್ಯಾಕ್ ಮಾಡ್ತಾ ಅಂದರೆ ಆ ಸಾಧ್ಯತೆ ತುಂಬ 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 ಕಡಿಮೆ. ಈ ಯುದ್ಧ ನೌಕೆಗೆ ಬೆಂಕಿ ಬೀಳೋದಕ್ಕೆ ಕಾರಣ ಒಂದು ಲಾಂಡ್ರಿ ವಿಭಾಗದಲ್ಲಿ ಆಕಸ್ಮಿಕವಾದಂಥ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಂದರೆ ಈ ಯುದ್ಧ ನೌಕೆಯ ಏನು ಸೈನಿಕರು ಇರ್ತಾರೆ, ಆ ಸೈನಿಕರಲ್ಲಿ ಒಂದು ಬಟ್ಟೆಗಳನ್ನು ಪ್ರೆಸ್ ಮಾಡೋ ಅಂಥ, ಬಟ್ಟೆಗಳನ್ನು ಒಗೆದು ಬಟ್ಟೆಗಳನ್ನು ಒಣಗಿಸುವಂಥ ಒಂದು ಜಾಗ ಏನಿದೆ, ಲಾಂಡ್ರಿ ಸೆಕ್ಷನ್, ಆ ಸೆಕ್ಷನ್ನಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿ ಈ ಥರ ಬೆಂಕಿ ಅನಾಹುತ ಸಂಭವಿಸಿದೆ ಅಂತ. ಇನ್ನು ಈ ನೌಕೆ ಎಲ್ಲಿತ್ತು ಅಂತ ನೋಡೋದಾದರೆ ಮ್ಯಾಪಲ್ಲಿ ನೋಡೋಂಥ ಪ್ರಯತ್ನ ಮಾಡೋಣ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇರಾನ್ ಇದೆ. ಈ ಒಂದು ನೌಕೆ ಮೊದಲಿಗೆ ಅರಬ್ಬಿ ಸಮುದ್ರದಲ್ಲಿತ್ತು. ಆ ನಂತರವಾಗಿ ಅದು ಕೆಂಪು ಸಮುದ್ರದ ಬಳಿ ಬಂದಿತ್ತು. ಕೆಂಪು ಸಮುದ್ರದ ಬಳಿ ಇಲ್ಲಿ ನೀವು ನೋಡ್ಬೋದು ಸೌದಿ ಅರೇಬಿಯಾದ ಜಡ್ಡಾ ನಗರ ಏನಿದೆ, ಆ ಜಡ್ಡಾ ನಗರದ ಬಳಿ ಈ ಒಂದು ನೌಕೆ ಇತ್ತು. ಈ ನೌಕೆ ಇಲ್ಲಿದ್ದಾಗ ಇಲ್ಲಿಂದನೇ ಇರಾನ್ ಮೇಲೆ ದಾಳಿ ನಡೆಸೋದಕ್ಕೆ ಈ ನೌಕೆಯಲ್ಲಿದ್ದ ಯುದ್ಧ ನೌಕೆಗಳು ಮತ್ತು ಇಲ್ಲಿನ ಕ್ಷಿಪಣಿಗಳು ಇರಾನ್ ಮೇಲೆ ದಾಳಿ ನಡೆಸೋದಕ್ಕೆ ನಿಯೋಜನೆ ಮಾಡಲಾಗಿತ್ತು. ಆದರೆ ಈ ಯುದ್ಧ ನೌಕೆಗೆ ಈಗ ಬೆಂಕಿ ಬಿದ್ದಿರೋದ್ರಿಂದ ಇದನ್ನು ನೀಟಾಗಿ ಹಾರ್ಮುಜ್ ಜಲಸಂಧಿ ಮಾರ್ಗವಾಗಿ ಈಗ ಗ್ರೀಸಿಗೆ ತಗೊಂಡೋಗಲಾಗಿದೆ ಅನ್ನೋ ಮಾಹಿತಿ ಇದೆ. ಗ್ರೀಸ್ಗೆ ಯಾಕೆ ಅಂದರೆ ಗ್ರೀಸ್ನಲ್ಲಿರೋ ಬಂದರಿನಲ್ಲಿ ಈ ಯುದ್ಧ ನೌಕೆಯ ದುರಸ್ತಿ ಕಾರ್ಯ ನಡೀತಾ ಇದೆ ಅಂತ. ಅದನ್ನು ಮುಂದಿನ ಹಂತಗಳಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಒಂದು ಕಾರ್ಯಾಚರಣೆ ನಡೆಸ್ತಾ ಇದ್ದಿದ್ದು ಕೆಂಪು ಸಮುದ್ರದಲ್ಲಿ. ಈ ಕಾರ್ಯಾಚರಣೆ ನಡೆಸೋ ಹೊತ್ತಲ್ಲಿ ಬೆಂಕಿ ಬಿದ್ದಿದೆ. ಈ ಬೆಂಕಿ ಬಿದ್ದಿರೋದು ಭಾರತೀಯ ಕಾಲಮಾನ ಮೊನ್ನೆ ಮಧ್ಯರಾತ್ರಿ 12 ಗಂಟೆ ನಂತರ ಈ ಒಂದು ಬೆಂಕಿ ಬಿದ್ದಿರೋದು. ಆ ನಂತರ ಈ ಯುದ್ಧ ನೌಕೆಯನ್ನು ರವಾನೆ ಮಾಡಲಾಗಿದೆ ಅಂತ ಮಾಹಿತಿ. ಬೆಂಕಿ ಬಿದ್ದ ಸಂದರ್ಭದಲ್ಲಿ ಏನಾಯಿತು ಅಂತ ನೋಡೋದಾದರೆ, ಸುಮಾರು 600ಕ್ಕೂ ಹೆಚ್ಚು ಸೈನಿಕರು ಮಲಗುವ ಒಂದು ಜಾಗ ಏನಿತ್ತು, ಆ ಜಾಗದಲ್ಲಿ ಬೆಂಕಿ ಬಿದ್ದಿದೆ. ಅಂದರೆ ಆ ಬೆಡ್ಗಳಿಗೆ ಬೆಂಕಿ ಬಿದ್ದಿದೆ ಅಂತ. ಆ ಬೆಡ್ಗಳಿಗೆ ಬೆಂಕಿ ಬಿದ್ದಿರೋವಂಥ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ಗಂಟೆಗಳ ಕಾಲ ಒಂದು ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೀತು ಅಂತ. ಸಮುದ್ರದಲ್ಲಿ ನೀರಿದೆ, ಆದರೆ ಬೆಂಕಿ ಬಿದ್ದಿರೋದು ಯುದ್ಧ ನೌಕೆಗೆ. ಆ ಯುದ್ಧ ನೌಕೆಗೆ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಸೈಲರ್ಸ್ ಅಂತ ಯಾರು ಇರ್ತಾರೆ ಅದರೊಳಗಡೆ, ಆ ಎಲ್ಲರೂ ಆ ಸೈನಿಕರು ಆ ಒಂದು ಅಗ್ನಿಶಾಮಕ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ 30 ಗಂಟೆಗಳ ಕಾಲ. ಇಷ್ಟೆಲ್ಲ ಕಾರ್ಯಾಚರಣೆ ಆದಮೇಲೆ ಸೈನಿಕರಿಗೆ ಇವಾಗ ಮಲಗೋದಕ್ಕೆ ಸೂಕ್ತ ಜಾಗ ಇಲ್ಲ. ಹಂಗಾಗಿ ಅವರು ನೆಲದ ಮೇಲೆ ಮಲಗಿದ್ದಾರೆ. 5,000ಕ್ಕೂ ಹೆಚ್ಚು ಸೈನಿಕರು. ಅಂದರೆ ಈ ಒಂದು ಯುದ್ಧ ವಿಮಾನದಲ್ಲಿ ಬರೀ ಸೈನಿಕರು ಮಾತ್ರ ಅಲ್ಲ, ಅಲ್ಲಿ ಯುದ್ಧ ವಿಮಾನವನ್ನು ಚಲಾಯಿಸುವಂಥ ಪೈಲಟ್ಗಳು ಇರ್ತಾರೆ, ಜೊತೆಗೆ ತಂತ್ರಜ್ಞರು ಇರ್ತಾರೆ, ರಾಡಾರ್ ಕ್ಷಿಪಣಿ ವ್ಯವಸ್ಥೆ ನೋಡ್ಕೊಂಡವ್ರು ಇರ್ತಾರೆ, ಎಂಜಿನಿಯರ್ಸ್ ಇರ್ತಾರೆ, ಜೊತೆಗೆ ಒಂದು ಯುದ್ಧ ವಿಮಾನವನ್ನು ಚಲಾಯಿಸಬೇಕಲ್ಲ ಆ ಸಿಬ್ಬಂದಿ ಕೂಡ ಇರ್ತಾರೆ. ಜೊತೆಗೆ ಲಾಂಡ್ರಿ ವಿಭಾಗ ಇರುತ್ತೆ, ಅಡುಗೆ ವಿಭಾಗ ಇರುತ್ತೆ, ಜೊತೆಗೆ ಏನೊಂದು ಕಮ್ಯುನಿಕೇಷನ್ ವಿಭಾಗ ಕೂಡ ಇರುತ್ತೆ. ಅಂದರೆ ಸೆಂಟ್ಕಾಮ್ ಅಂತ ಏನು ಕರಿತೀವಿ, ಅಮೆರಿಕದ ಸೆಂಟ್ರಲ್ ಕಮಾಂಡ್, ಎಲ್ಲ ಸೈನ್ಯದ ಸಂಪೂರ್ಣವಾದ ಕಮಾಂಡ್ ಹೊತ್ತಿರುವಂಥ ಸೆಂಟ್ರಲ್ ಕಮಾಂಡ್, ಅದ್ರ ಜೊತೆಗೆ ನಿರಂತರ ಸಂಪರ್ಕದಲ್ಲಿರುವಂಥ ಸಿಬ್ಬಂದಿ ಇರ್ತಾರೆ. ಎಲ್ಲರೂ ಸೇರಿ ಒಟ್ಟು 5,500 ಸಿಬ್ಬಂದಿ ಇರೋದು. ಅವ್ರು ಇವಾಗ ನೆಲದ ಮೇಲೆ ಮಲಗೋ ಥರ ಆಗಿದೆ ಸನ್ನಿವೇಶ. ಹೀಗಾಗಿ ಇದನ್ನು ಗ್ರೀಸ್ನ ಸೌಡಾ ಬೇ ಅನ್ನೋ ಒಂದು ಬಂದರಿಗೆ ಈ ಯುದ್ಧ ನೌಕೆಯನ್ನು ರವಾನೆ ಮಾಡಲಾಗಿದೆ. ನಾನು ಈಗಾಗಲೇ ಹೇಳಿದೆ ಗ್ರೀಸ್ಗೆ ಈ ನೌಕೆಯನ್ನು ರವಾನೆ ಮಾಡಲಾಗಿದೆ ಅಂತ. ಜೊತೆಗೆ ಈ ಒಂದು ಅಗ್ನಿ ಅನಾಹುತ ಏನು ಸಂಭವಿಸಿತು, ಈ ಸಂದರ್ಭದಲ್ಲಿ ಹಲವು ಸೈನಿಕರಿಗೆ ಗಾಯ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸದ್ಯದ ಮಟ್ಟಿಗೆ 2 ಸೈನಿಕರಿಗೆ ಗಂಭೀರ ಗಾಯ ಆಗಿರೋದು ದೃಢಪಡ್ತಾ ಇದೆ. ಇನ್ನಷ್ಟು ಸೈನಿಕರು ಗಾಯಗೊಂಡಿರ್ಬೋದು ಅನ್ನೋ ಮಾಹಿತಿ ಇದೆ. ಮತ್ತು ಗಾಯಕ್ಕಿಂತ ಹೆಚ್ಚಾಗಿ ಕೆಲವು ಸೈನಿಕರಿಗೆ ಈ ಒಂದು ದೊಡ್ಡ ಮಟ್ಟದ ಹೊಗೆ ಏನು ವ್ಯಾಪಿಸ್ತು, ಅದರಿಂದ ಶ್ವಾಸಕೋಶ ಸಮಸ್ಯೆ ಎದುರಾಗಿದೆ ಅಂತ. ಏನೊಂದು ಲಂಗ್ ಪ್ರಾಬ್ಲಮ್ಗಳು ಶುರುವಾದಂಥ ಸಂದರ್ಭದಲ್ಲಿ
ಈ ಅಗ್ನಿ ಅನಾಹುತ ಆದಾಗ ಅವರು ಸುಗಮವಾಗಿ ಕಾರ್ಯನಿರ್ವಹಿಸೋಕ್ಕಾಗಲ್ಲ. ಹಾಗಾಗಿ ಅಮೆರಿಕದ ಮುಖ್ಯ ಭೂಮಿಗೆ ಎಷ್ಟು ಜನ ಸೈನಿಕರು ವಾಪಸ್ ಆಗ್ತಾರೆ, ಅದು ಇವಾಗ ಇರುವಂಥ ಪ್ರಶ್ನೆ. ಈ ಒಂದು ಯುದ್ಧ ನೌಕೆ ಏನಿದೆ, ಇದನ್ನು ನೀವು ಕಳೆದ ಕೆಲವು ತಿಂಗಳ ಹಿಂದೆ ನೆನಪಿರ್ಬೋದು, ವೆನಿಜುವೆಲಾದಲ್ಲಿ ನಿಕೋಲಸ್ ಮೊಡ್ರೋ ಅಲ್ಲಿನ ಅಧ್ಯಕ್ಷರನ್ನ ಬಂಧನ ಮಾಡಲಾಯ್ತಲ್ಲ, ಆ ಬಂಧನಕ್ಕೆ ಇದೇ ಯುದ್ಧ ನೌಕೆಯನ್ನು ಬಳಸಿಕೊಳ್ಳಲಾಗಿತ್ತು. ಅಂದರೆ ಏನಿದೆ ಅಮೆರಿಕಾದಲ್ಲಿತ್ತು ಯುದ್ಧ ನೌಕೆ, ಇದನ್ನು ಲ್ಯಾಟಿನ್ ಅಮೆರಿಕಾಗೆ ಅಂದರೆ ದಕ್ಷಿಣ ಅಮೆರಿಕಾಗೆ ರವಾನೆ ಮಾಡಲಾಗಿತ್ತು. ವೆನಿಜುವೆಲಾ ತೀರದಲ್ಲಿ ಯುದ್ಧ ನೌಕೆ ಇತ್ತು. ವೆನಿಜುವೆಲಾ ಅಧ್ಯಕ್ಷರ ರಾತ್ರೋರಾತ್ರಿ ಒಂದು ರೀತಿ ಕಿಡ್ನಾಪ್ ಮಾಡ್ಕೊಂಡು ಎತ್ತಾಕೊಂಡು ಬಂದ್ರಲ್ಲ ಅಮೆರಿಕಾಗೆ, ಆ ಒಂದು ಕಾರ್ಯಾಚರಣೆಯಲ್ಲಿ ಇದು ಭಾಗಿಯಾಗಿತ್ತು ಹೊಸ ಈ ಗೆರಾಲ್ಡ್ ಫೋರ್ಡ್ ಯುದ್ಧ ನೌಕೆ. ಆ ನಂತರ ಈ ಯುದ್ಧ ನೌಕೆನ ಏಕಾಏಕಿ 6 ತಿಂಗಳಿಗೆ ಹೆಚ್ಚು ಕಾಲ ಯುದ್ಧ ನೌಕೆನಲ್ಲೇ ಇದ್ದರು ಸೈನಿಕರು, ಅವ್ರನ್ನ ಏಕಾಏಕಿ ನೀವು ಇರಾನಲ್ಲಿ ವಾರ್ ಶುರುವಾಗೋ ಚಾನ್ಸಸ್ ಇದೆ ಹೋಗಿ ಅಂತ ಕಳಿಸ್ಬಿಟ್ರು. ಇಲ್ಲಿ ಪ್ರಾಬ್ಲಮ್ ಎದುರಾಗಿದ್ದು ಇಲ್ಲಿ, ಯಾಕೆಂದರೆ ಈ ಸೈನಿಕರಿಗೆ 6 ತಿಂಗಳಿಗೆ ಒಂದ್ಸತಿ ರಜಾ ಕೊಡಬೇಕು, ಅವರು ಮುಖ್ಯ ಭೂಮಿಗೆ ಹೋಗಬೇಕು. ಆ ನಂತರ ಅವ್ರನ್ನ ಬೇರೆ ಬೇರೆ ಸ್ಕ್ವಾಡ್ರನ್ಗಳಿಗೆ, ಬೇರೆ ಬೇರೆ ವಿಭಾಗಗಳಿಗೆ ವರ್ಗಾವಣೆ ಮಾಡ್ತಾರೆ. ಒಬ್ಬರೇ ವರ್ಷಾನುಗಟ್ಲೆ ಈ ಒಂದೇ ಯುದ್ಧ ನೌಕೆನಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಹೆಂಡತಿ ಮಕ್ಕಳು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಹುಟ್ಟುಹಬ್ಬ, ಮದುವೆ, ಆ ರೀತಿಯಾದಂಥ ಒಂದು ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡಬೇಕಾಗಿರುತ್ತೆ, ಅವ್ರ ಮಕ್ಕಳ ಜೊತೆ ಕಾಲ ಕಳಿಬೇಕಾಗಿರುತ್ತೆ. ಆದರೆ ಅವ್ರಿಗೂ ಈ ಅವಕಾಶ ಸಿಕ್ಕಿಲ್ಲ. 6 ತಿಂಗಳು ಅಲ್ಲಿ ಕಾರ್ಯಾಚರಣೆಯಿಂದ ನೇರವಾಗಿ ಇಲ್ಲಿಗೆ ಬಂದುಬಿಟ್ಟಿದ್ದಾರೆ. ಆ ನಂತರ ಅವ್ರಿಗೆ ಮಾನಸಿಕ ಒತ್ತಡ ಶುರು ಆಗಿಬಿಟ್ಟಿದೆ ಇಲ್ಲಿರೋ ಸೈಲರ್ಸ್ಗಳಿಗೆ. ಬರೀ ಸೈನಿಕರು ಮಾತ್ರ ಅಲ್ಲ, ಸೈನಿಕರ ಜೊತೆ ಯಾರ್ಯಾರು ಇರ್ತಾರೋ ಎಲ್ಲ ಒಟ್ಟು 5,500 ಜನಕ್ಕೆ ಆ ರೀತಿ ಸಮಸ್ಯೆ ಶುರುವಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಂದರೆ, ಈ ಯುದ್ಧ ನೌಕೆ ವೆನೆಜುವೆಲಾದಿಂದ ಏನು ಭಾರತಕ್ಕೆ ಅರಬ್ಬಿ ಸಮುದ್ರಕ್ಕೆ ಬರ್ತಿತ್ತಲ್ಲ, ಆ ಸಂದರ್ಭದಲ್ಲಿ ಇದರಲ್ಲಿ ಟಾಯ್ಲೆಟ್ ಜಾಮ್ ಆಗಿಬಿಟ್ಟಿತ್ತು. ಟಾಯ್ಲೆಟ್ ಜಾಮ್ ಆಗಿಬಿಟ್ಟು ನೋಡಿ, $12 ಬಿಲಿಯನ್ ಮೌಲ್ಯದ ಅತ್ಯಾಧುನಿಕ ಯುದ್ಧ ನೌಕೆ ಗೆರಾಲ್ಡ್ ಆರ್ ಫೋರ್ಡ್, ಅದರಲ್ಲಿ ಟಾಯ್ಲೆಟೇ ಸರಿ ಇಲ್ಲ. ಹಂಗಾಗಿ 3-4 ಅಡಿ ಎತ್ತರಕ್ಕೆ ನೀರು ನಿಂತ್ಕೊಂಡ್ಬಿಟ್ಟಿತ್ತು. ಜನ ಟಾಯ್ಲೆಟ್ಗೆ ಹೋಗೋಕ್ಕೆ ಕ್ಯೂ ನಿಂತ್ಕೊಳ್ಳೋ ವ್ಯವಸ್ಥೆ ಆಗಿಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಏನೋ ಅಲ್ಪ ಸ್ವಲ್ಪ ರಿಪೇರಿ ಮಾಡಿ ಹೆಂಗೋ ಒಂಚೂರು ತಕ್ಕಮಟ್ಟಿಗೆ ರೆಡಿ ಮಾಡ್ಕೊಂಡು ಅದನ್ನು ಯುದ್ಧಕ್ಕೇನೋ ತಗೊಂಬಂದರು. ಯುದ್ಧಕ್ಕೆ ತಗೊಂಡ್ಮೇಲೆ ಈಗ ಬೆಂಕಿ ಬಿದ್ದೋಗಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ಯುದ್ಧ ನೌಕೆ ಇದೆ. ಇದು ಒಂದು ಕಡೆ ಟ್ರಂಪ್ಗಾಗಿರೋ ಆಘಾತ. ಇನ್ನೊಂದು, ಟ್ರಂಪ್ಗೆ ಏಟಿನ ಮೇಲೆ ಏಟು ಬೀಳೋದಕ್ಕೆ ಇನ್ನೊಂದು ಕಾರಣ ಏನಂದರೆ, ಅಮೇರಿಕಾಗೆ ನ್ಯಾಟೋ ಮಿತ್ರ ರಾಷ್ಟ್ರಗಳೇನಿದ್ದಾವೆ ಸರ್ರಾಗಿ ಕೈ ಕೊಟ್ಟಿದ್ದಾವೆ. ಏನಂದರೆ, ಯುದ್ಧದಲ್ಲಿ ಅಮೇರಿಕಾ ಪರ ನ್ಯಾಟೋ ಮೈತ್ರಿಕೂಟಗಳು ನಿಲ್ತಾ ಇಲ್ಲ. ಏನಕ್ಕೆ ನಿಲ್ತಾ ಇಲ್ಲ ಅಂದರೆ, ಇದಕ್ಕೆ ನೀವು ಅಮೇರಿಕಾ ಅಧ್ಯಕ್ಷರಾದ್ರಲ್ಲ ಡೊನಾಲ್ಡ್ ಟ್ರಂಪು, ಆ ನಂತರ ಏನೇನೆಲ್ಲ ಬೆಳವಣಿಗೆ ನಡೀತು ಅಂತ ಒಂದು ಸತಿಗೆ ನೆನಪು ಮಾಡ್ಕೊಳ್ಳಿ. ಮೊದಲಿಗೆ ಅಮೇರಿಕಾ ತನ್ನ ಮಿತ್ರ ರಾಷ್ಟ್ರಗಳಿಗೆ ಅಂದರೆ ನೇಟೋ ಮಿತ್ರ ರಾಷ್ಟ್ರಗಳಿಗೇನೆ ಟ್ಯಾರಿಫ್ನ ವಿಧಿಸ್ತು. ಜೊತೆಗೆ ಉಕ್ರೇನ್ ವಿರುದ್ಧ ಅಮೇರಿಕಾ ಏನು ಯುದ್ಧ ಮಾಡ್ತಿತ್ತು, ಅಂದರೆ ಉಕ್ರೇನ್ ವಿರುದ್ಧ ಯುದ್ಧಕ್ಕೆ ಅಮೇರಿಕಾ ಏನು ನೆರವನ್ನು ನೀಡುತ್ತಿತ್ತು ನ್ಯಾಟೋ ಮೂಲಕ, ಆ ನೆರವನ್ನು ನಿಲ್ಲಿಸ್ತು. ಜೊತೆಗೆ ನೇಟೋದಲ್ಲಿ ನಾನೊಬ್ಬ ಸದಸ್ಯ ರಾಷ್ಟ್ರ, ನೀವು ನನ್ನ ಹತ್ರನೇ ಜಾಸ್ತಿ ದುಡ್ಡು ತೊಗೊತೀರಲ್ಲ ಅಂತ ಹೇಳ್ಬಿಟ್ಟು ಯುರೋಪ್ ರಾಷ್ಟ್ರಗಳಿಗೆ ಟ್ರಂಪ್ ಚಾಟಿ ಬೀಸಿದ್ರು. ಹಂಗಾಗಿ ಯುಕ್ರೇನ್ಗೆ ನಾನು ಮಾತ್ರ ಯಾಕೆ ದುಡ್ಡು ಕೊಡಬೇಕು, ನೀವೆಲ್ಲರೂ ದುಡ್ಡು ಕೊಡಿ ಅಂತ ಹೇಳಿದ್ರು. ಹಂಗಾಗಿ ರಷ್ಯಾ ವಿರುದ್ಧ ಯುಕ್ರೇನು ಒಂದು ರೀತಿ ದುರ್ಬಲ ಆಗೋಕ್ಕೆ ಕಾರಣ ಆಯಿತು. ಆನಂತರ ಏನೊಂದು ಫ್ರಾನ್ಸ್ ಅಧ್ಯಕ್ಷರ ಜೊತೆಗೆ ಏನು ಪರ್ಸ್ನಲ್ ಚಾಟಿಂಗ್ ಇತ್ತು, ಆ ಚಾಟಿಂಗ್ನ ಬಹಿರಂಗ ಮಾಡಿಬಿಟ್ರು ಡೊನಾಲ್ಡ್ ಟ್ರಂಪ್. ಆ ರೀತಿ ಯಾವುದೇ ಅಧ್ಯಕ್ಷರು ಮಾಡಲ್ಲ. ಪರ್ಸ್ನಲ್ಲಾಗಿ ಸಾಕಷ್ಟು ಮಾತುಕತೆಗಳು ನಡೀತಿರ್ತವೆ. ಏನೊಂದು ಬ್ಯಾಕ್ ಚಾನಲ್ ಡಿಪ್ಲೊಮೆಸಿ ಅಂತ ಹೇಳ್ತಾರೆ, ಅದು ನಡೀತಾ ಇರುತ್ತೆ. ಮತ್ತು ಹಿಂಬಾಗಿಲ ಮಾತುಕತೆ ಸಂದರ್ಭದಲ್ಲಿ ಒಂದಷ್ಟು ರಹಸ್ಯ ಡೀಲ್ಗಳು ಆಗ್ತಿರ್ತವೆ. ಅದು ಅವರ ವೈಯಕ್ತಿಕ ಲಾಭಕ್ಕಲ್ದಲ್ಲೇ ಇದ್ದರೂ ದೇಶದ ಲಾಭಕ್ಕೋಸ್ಕರನೂ ಆಗುತ್ತೆ. ಸಮ್ಟೈಮ್ಸ್ ಅದು ವೈಯಕ್ತಿಕ ಲಾಭಕ್ಕೂ ಇರ್ಬೋದು. ಆದರೆ ಆ ರೀತಿಯಾದಂಥ ಚಾಟ್ಸ್ಗಳನ್ನ ಬಹಿರಂಗ ಮಾಡಿಬಿಟ್ರು. ಈ ರೀತಿಯ ನನಗೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ನನಗೆ ಚಾಟ್ ಮಾಡಿದ್ದಾರೆ ಅಂತೇಳಿ. ಜೊತೆಗೆ ಬ್ರಿಟನ್ಗೂ ಒಂದು ರೀತಿ ಬ್ರಿಟನ್ ದೇಶವನ್ನು ಒಂದು ರೀತಿ ನಿಕೃಷ್ಟವಾಗಿ ನಡೆಸ್ಕೊಳೋ ರೀತಿ ಮಾತಾಡಿದ್ರು. ಆಮೇಲೆ ನಿಮ್ಮೆಲ್ಲರನ್ನೂ ಸಾಕ್ತಿರೋದೇ ನಾನು ಅನ್ನೋ ರೀತಿ ಮಾತಾಡಿದ್ರು. ಇವೆಲ್ಲದನ್ನು ಈ ನೇಟೋ ಸದಸ್ಯ ರಾಷ್ಟ್ರಗಳಿಗೆ ಗೊತ್ತಿತ್ತು. ಅದಕ್ಕಿಂತ ಮುಖ್ಯವಾಗಿ ನೇಟೋ ರಾಷ್ಟ್ರಗಳು, ಅದರಲ್ಲೂ ಯುರೋಪಿಯನ್ ರಾಷ್ಟ್ರಗಳು ಏನಿದ್ದಾವೆ, ಜೊತೆಗೆ ಅಮೆರಿಕಾದಲ್ಲಿರುವ ಕೆನಡಾ ಸೇರಿದಂತೆ ಯಾವುದಾದ್ರು ನೇಟೋ ಸದಸ್ಯ ರಾಷ್ಟ್ರಗಳಿದ್ದಾವೆ, ಅವ್ಯಾವುದೂ 2ನೇ ಮಹಾಯುದ್ಧದ ನಂತರ ಅವರು ಏಕಾಏಕಿ ಕಾಲಕ್ಕೆ ಎದುರಿಕೊಂಡು ಯಾರ ಜೊತೆನೂ ಯುದ್ಧಕ್ಕೆ ಹೋಗಿಲ್ಲ. ಪ್ರತಿ ಬಾರಿ ಅಮೇರಿಕಾನೇ ಯುದ್ಧಕ್ಕೆ ಹೋಗಿರೋದು. ಅಮೇರಿಕಾ ಯುದ್ಧಕ್ಕೆ ಹೋದಾಗೆಲ್ಲನೂ ಈ ನೇಟೋ ಸದಸ್ಯ ರಾಷ್ಟ್ರಗಳು ಅಮೇರಿಕಾದ ಹಿಂಬಾಲಕನ ಥರ ರೀತಿ ಬರ್ತಾ ಇದ್ವು. ಎಲ್ಲ ರೀತಿಯಲ್ಲೂ ಅವರು ಅಫ್ಘಾನಿಸ್ತಾನ ಯುದ್ಧ ಮಾಡಲಿ, ಅವರು ಲಿಬಿಯಾ ಮೇಲೆ ಯುದ್ಧ ಮಾಡಲಿ, ಅವರು ಇರಾಕ್ ಮೇಲೆ ಯುದ್ಧ ಮಾಡಲಿ, ಎಲ್ಲ ಯುದ್ಧದಲ್ಲೂ ಸೈನಿಕರಂತೆ ಅವರ ಸೈನಿಕರು ಹಿಂಬಾಲಕರಂತೆ ಬರ್ತಾ ಇದ್ರು. ನೇಟೋ ಸೈನಿಕರು ಅಮೇರಿಕಾ ಕರೆದಿದ ತಕ್ಷಣ ಬರ್ತಾ ಇದ್ರು. ಆದರೆ ಈ ಯುದ್ಧದಲ್ಲಿ ಬರೋದಕ್ಕೆ ಕೈ ಕೊಟ್ಟಿದ್ದಾರೆ. ಯಾಕೆಂದರೆ ಅಮೇರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪು ಈ ಎಲ್ಲ ಅಧ್ಯಕ್ಷಗಳನ್ನು ನಡೆಸಿಕೊಂಡ ರೀತಿ, ಆ ರೀತಿಯಿಂದ ಅವರು ರೊಚ್ಚಿಗೆದ್ದಿದ್ದಾರೆ. ಈಗ ಅವ್ರು ಹೇಳ್ತಿರೋದು, ಗುರು ಯುದ್ಧ ನೀನು ಶುರು ಮಾಡಿರೋದು ನೀನೇ ಎಂಡ್ ಮಾಡ್ಕ, ಯುದ್ಧ ನೀನು ಶುರು ಮಾಡಿರೋದು ನೀನು ಮ್ಯಾನೇಜ್ ಮಾಡ್ಕ, ನಮ್ಮನ್ನ ಯಾಕೆ ಎಳಿತೀಯಾ ಅಂತ. ಜೊತೆಗೆ
ಅವ್ರಿಗೆಲ್ಲ ತೈಲ ಬೆಲೆಯ ಒಂದು ಹೊಡೆತ ಏನು ಬಿದ್ದಿದೆಯಲ್ಲ, ಆ ಹೊಡೆತ ಬಿದ್ದಿರೋ ಕಾರಣಕ್ಕೆ ಅವ್ರಿಗೆ ಯಾರಿಗೂ ನಮ್ಮ ದೇಶವನ್ನು ನಾವು ಸಂಭಾಳಿಸ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ ಆಗಿದೆ. ಜೊತೆಗೆ ಗ್ರೀನ್ಲ್ಯಾಂಡ್ ಬೇಕು ಅಂತ ಕೂತ್ಬಿಟ್ಟಿದ್ರು ಟ್ರಂಪು, ಡೆನ್ಮಾರ್ಕ್ ಜೊತೆ ಗುದ್ದಾಟ ಮಾಡಿಬಿಟ್ಟಿದ್ರು. ಅಂದರೆ ತನ್ನ ಸದಸ್ಯ ರಾಷ್ಟ್ರಗಳು, ತನ್ನ ಮಿತ್ರ ರಾಷ್ಟ್ರಗಳು ಒಂದು 4-6 ದಶಕಗಳಿಂದ ಒಂದು ಮಿತ್ರ ರಾಷ್ಟ್ರಗಳಾಗಿದ್ವು ಯಾವುದು ಎರಡನೇ ಮಹಾಯುದ್ಧದ ನಂತರ. ಆ ಎಲ್ಲ ಮಿತ್ರ ರಾಷ್ಟ್ರಗಳನ್ನ ಒಂದು ರೀತಿ ಶತ್ರುಗಳ ರೀತಿ ಮತ್ತು ಮಿತ್ರರನ್ನ ಒಂದು ರೀತಿ ನಿಕೃಷ್ಟವಾಗಿ ನಡೆಸ್ಕೊಳ್ಳೋ ಟ್ರಂಪ್ ನಡೆ ಏನಿತ್ತು, ಅದರಿಂದಾಗಿ ಅವರೆಲ್ಲ ಇವಾಗ ನೇಟೋ ಸದಸ್ಯ ರಾಷ್ಟ್ರಗಳು ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅದರಲ್ಲಿ ಯಾವುದಾದ್ರು ಮುಖ್ಯವಾಗಿ ಅಂದರೆ ಬ್ರಿಟನ್ನು, ಫ್ರಾನ್ಸ್, ಇಟಲಿ ಸೇರಿದಂತೆ ಒಟ್ಟು 32 ರಾಷ್ಟ್ರಗಳು, ನೇಟೋ ಸದಸ್ಯ ರಾಷ್ಟ್ರಗಳೇನಿದ್ದಾವೆ ಅವ್ಯಾವುದು ಇವಾಗ ಟ್ರಂಪ್ಗೆ ಸಪೋರ್ಟಿಗೆ ಬರ್ತಿಲ್ಲ. ಟ್ರಂಪು ನೀವು ಯಾರು ನನ್ನ ನೆರವಿಗೆ ಬರ್ತಿಲ್ಲ, ಹಂಗಿದ್ರು ನಾನು ಯುದ್ಧ ಗೆಲ್ತೀನಿ ಅಂತ ಆಕ್ರೋಶದ ಮಾತುಗಳನ್ನ ಕೂಡ ಹೊರ ಹಾಕ್ತಿದ್ದಾರೆ ಈ ಮಧ್ಯದಲ್ಲಿ. ಆನಂತರ ಈ ಒಂದು ಟ್ರಂಪ್ಗೆ ಕೈಕೊಟ್ಟರ ಮಿತ್ರ ರಾಷ್ಟ್ರಗಳ ಪಟ್ಟಿನಲ್ಲಿ ಜಪಾನ್ ಮತ್ತು ಆಸ್ಟ್ರೇಲಿಯಾ ಕೂಡ ಇದೆ. ಇವು ಜಪಾನ್ ಮತ್ತು ಆಸ್ಟ್ರೇಲಿಯಾ ನೇಟೋ ಸದಸ್ಯ ರಾಷ್ಟ್ರಗಳಲ್ಲ, ಆದರೆ ಏನೊಂದು ಟ್ರಂಪ್ನ ಅಲೈಸ್ ಅಂತ ಕರೀತಾರೆ, ಏನೊಂದು ಅಮೇರಿಕನ್ದ ವೆಸ್ಟರ್ನ್ ಅಲೈಸ್ ಅಂತ ಕರೀತಾರೆ, ಅದ್ರ ಜೊತೆಗೆ ಈ ಒಂದು ಜಪಾನ್ ಮತ್ತು ಆಸ್ಟ್ರೇಲಿಯಾ ಕೂಡ ಮಿತ್ರ ದೇಶಗಳು. ಯಾವಾಗ ಜಪಾನ್ ಮತ್ತು ಆಸ್ಟ್ರೇಲಿಯಾಗೆ ಬನ್ನಿ ಹರ್ಮುಜ್ ಜಲಸಂಧಿನಲ್ಲಿ ಹಡಗುಗಳ ಸಾಮಾನ್ಯ ಸಾಗಾಟ ವ್ಯವಸ್ಥೆ ಮಾಡೋಣ, ನೀವು ನಿಮ್ಮ ನೇವಿ ತಗೊಂಡು ಬನ್ನಿ, ನಮಗೆ ಸಪೋರ್ಟಿಗೆ ನಿಂತ್ಕೊಳ್ಳಿ ಅಂದರೆ ಈ 2 ರಾಷ್ಟ್ರಗಳು ಬರೋದಕ್ಕೆ ಸಿದ್ಧ ಆಗಲಿಲ್ಲ. ಜೊತೆಗೆ ಅಮೇರಿಕದ ತವರಲ್ಲೇನಿದೆ, ಅಮೇರಿಕ ದೇಶದಲ್ಲಿ ಟ್ರಂಪ್ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಇವಾಗ. ಒಂದು ಕಡೆ ಅಮೇರಿಕದ ಹೊರಗಡೆ ಇದುವರೆಗೂ ಹೇಳಿದ್ದು ಯುರೋಪ್ ಇರ್ಬೋದು, ಲ್ಯಾಟಿನ್ ಅಮೇರಿಕಾ ಇರ್ಬೋದು, ಜಪಾನ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಆ ದೇಶಗಳು ಯಾವುದು ನೆರವಿಗೆ ಬರ್ತಿಲ್ಲ ಟ್ರಂಪ್ಗೆ. ಜೊತೆಗೆ ತವರಲ್ಲೇನೇ ಅಮೇರಿಕ ಅಧ್ಯಕ್ಷರಿಗೆ ಚಾಟಿ ಬೀಸ್ತಾ ಇದ್ದಾರೆ. ಯಾರು? ಅಮೇರಿಕ ಸಂಸತ್ನಲ್ಲಿರೋ, ಅದು ಸೆನೆಟ್ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಲ್ಲಿರುವಂಥ ಸದಸ್ಯರು ಇಸ್ರೇಲ್ ಯುದ್ಧಕ್ಕೆ ಅಮೇರಿಕ ಕೈ ಜೋಡಿಸಿದ್ದು ಯಾಕೆ ಅಂತ ಕೇಳ್ತಿದ್ದಾರೆ. ಯಾಕೆಂದರೆ ಇಸ್ರೇಲ್ಗೆ ಇದ್ದಿದ್ದು ಒಂದೇ, ಇಸ್ರೇಲ್ಗೆ ಅದು ಅಳಿವು ಉಳಿವಿನ ಪ್ರಶ್ನೆ. ಯಾಕೆಂದರೆ ಇರಾನ್ ಹೇಳ್ಬಿಟ್ಟಿದೆ, ಇಸ್ರೇಲ್ ಅನ್ನೋ ದೇಶ ಭೂಪಟದಲ್ಲಿ ಇರಬಾರ್ದು, ಇಸ್ರೇಲ್ನ ನಾಶ ಮಾಡೋದೇ ನಮ್ಮ ಗುರಿ ಅಂತ ಹೇಳ್ಬಿಟ್ಟು ತನ್ನ ಸಂವಿಧಾನದಲ್ಲೇ ಇರಾನ್ ಬರ್ಕೊಂಡಿದೆ. ಹಂಗಾಗಿ ಇಸ್ರೇಲ್ಗಿರೋ ಗುರಿ ಏನಂದರೆ ತಾನು ಉಳಿಬೇಕು ಅಂದರೆ ಇರಾನ್ನ ನಿರ್ನಾಮ ಮಾಡಬೇಕು ಅಂತ. ಅದಕ್ಕೆ ಸಾಕಷ್ಟು ಕಾರಣಗಳನ್ನು ಇಸ್ರೇಲ್ ಕೊಡ್ತಾ ಬಂದಿದೆ. ಒಂದು ಹೌತಿ ಇರ್ಬೋದು, ಹಮಾಸ್ ಇರ್ಬೋದು, ಹೆಜ್ಬುಲ್ಲಾ ಇರ್ಬೋದು, ಆ ರೀತಿ ಉಗ್ರ ಸಂಘಟನೆಗಳಿಗೆ ಇರಾನ್ ಪೋಷಣೆ ಮಾಡ್ತಾ ಇದೆ ಅನ್ನೋದು ಒಂದು ಆರೋಪ. ಎರಡನೇ ಆರೋಪ, ಇರಾನ್ ಬಳಿ ಅಣ್ವಸ್ತ್ರ ಇದೆ ಅಂತ. ಇದುವರೆಗೂ ಸಾಬೀತಾಗಿಲ್ಲ. ಇರಾನ್ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಪದೇ ಹೇಳ್ತಿದ್ದಾರೆ ನಮ್ಮ ಹತ್ರ ಅಣ್ವಸ್ತ್ರ ಇಲ್ಲ, ಆದರೆ ನಮ್ಮ ಹತ್ರ 60% ಅಷ್ಟು ಸಂಸ್ಕರಣೆ ಮಾಡಲಾದ ಯುರೇನಿಯಂ ಇದೆ ಅಷ್ಟೇ, ನಾವಿನ್ನೂ ಅಣುಬಾಂಬ್ ತಯಾರಿಸಿಲ್ಲ ಅಂತ. ಆದರೆ ಇಸ್ರೇಲ್ ಹೇಳ್ತಿದ್ದೇನು, ಇನ್ನೊಂದು 2 ದಿನ 3 ದಿನದಲ್ಲಿ ಅಣುಬಾಂಬ್ ತಯಾರು ಮಾಡಿಬಿಡ್ತಾರೆ ಅಂತ. ಅಂದರೆ ಈ ಯುದ್ಧಕ್ಕೆ ಅಮೇರಿಕನ ಪ್ರೋತ್ಸಾಹಿಸಿದ್ರು. ಅಂದರೆ ಒಂದು ರೀತಿ ಅಮೇರಿಕಾಗೆ ಪುಳ್ಳೆ ಇಕ್ಕಿದ್ರು, ಬನ್ನಿ ಯುದ್ಧ ಮಾಡೋಣ, ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವ್ರ ಬುಡಕ್ಕೆ ಬೆಂಕಿ ಇಟ್ಟು ಅವ್ರನ್ನ ಯುದ್ಧಕ್ಕೆ ಕರೆದು ಇವಾಗ ಈ ಯುದ್ಧ ಅಂತೂ ನಡೀತಾ ಇದೆ. ಆದರೆ ಇದು ಇಸ್ರೇಲ್ನ ಯುದ್ಧ ಅಸಲಿಗೆ, ಇದು ಅಮೇರಿಕಾದ ಯುದ್ಧ ಅಲ್ಲ. ಈ ಯುದ್ಧಕ್ಕೆ ನೀವ್ಯಾಕೆ ಕೈ ಜೋಡಿಸಿದ್ರಿ ಅಂತ ಅಮೇರಿಕಾದಲ್ಲಿರೋ ಸಂಸತ್ ಸದಸ್ಯರು ಕೇಳ್ತಾ ಇದ್ದಾರೆ. ಜೊತೆಗೆ ಅಮೇರಿಕಾದ ಕಾಂಗ್ರೆಸ್ ಏನು ಮಾಡಿದೆ ಅಂದರೆ, ಅಮೇರಿಕಾದ ಸಂಸತ್ತು ಯುದ್ಧಕ್ಕೆ ಹೆಚ್ಚುವರಿ ನೆರವು ಕೊಡಿ, ಹಣಕಾಸಿನ ನೆರವು ಬೇಕು ಅಂತ ಹೇಳ್ಬಿಟ್ಟು ಟ್ರಂಪ್ ಆಡಳಿತ ಒಂದು ನಿರ್ಣಯವನ್ನು ಮುಂದಿಟ್ಟಾಗ ಅದಕ್ಕೂ ಕೂಡ ಚಾಟಿ ಬೀಸಿ ಕಳಿಸಿದ್ದಾರೆ. ನೋ, ನಾವು ಈ ಯುದ್ಧ ನಮ್ದಲ್ಲ, ಈ ಯುದ್ಧವನ್ನು ಅಮೇರಿಕನ್ ಟ್ಯಾಕ್ಸ್ ಪೇಯರ್ಸ್ ದುಡ್ಡಲ್ಲಿ ನಡೆಸಬೇಡಿ, ನಮ್ಮ ದುಡ್ಡಲ್ಲಿ ಯಾಕೆ ಯುದ್ಧ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಚಾಟಿ ಬೀಸಿದ್ದಾರೆ. ಜೊತೆಗೆ ಈ ಯುದ್ಧದಿಂದ ದೂರ ಉಳಿದಿರೋದಾಗಿ ಮೆಗಾ ಬೇಸ್ ಏನಿದೆ, ಮೆಗಾ ಅಂದರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್, ಆ ಮೆಗಾ ಬೇಸ್ಗೆ ಟ್ರಂಪ್ ಎಲೆಕ್ಷನ್ ಟೈಮಲ್ಲಿ ಒಂದು ಆಶ್ವಾಸನೆ ಕೊಟ್ಟಿದ್ರು, ನಮಗೆ ಯುದ್ಧ ಬೇಡ, ನಾವು ಅಮೇರಿಕಾನ ಮತ್ತೆ ಗ್ರೇಟ್ ಮಾಡಬೇಕು ಅಂದರೆ ನಾವು ಸುಮ್ಮನೆ ಯುದ್ಧಗಳಿಗೆ ಹೋಗೋದಲ್ಲ, ಅಮೇರಿಕಾ ಆರ್ಥಿಕವಾಗಿ ಇನ್ನಷ್ಟು ಪ್ರಬಲ ಆಗಬೇಕು, ಅಮೇರಿಕಾ ಸಾಮಾಜಿಕವಾಗಿ ಇನ್ನಷ್ಟು ಪ್ರಬಲ ಆಗಬೇಕು, ಅಮೇರಿಕಾದ ಮೂಲಸೌಕರ್ಯಗಳು ಇಂಪ್ರೂವ್ ಆಗಬೇಕು, ಅಮೇರಿಕಾಗೆ ಬರುವಂಥ ವಲಸಿಗರಿಂದಾಗಿ ಮೂಲ ನಿವಾಸಿ ಅಮೇರಿಕಾದವರು ಏನಿದ್ದಾರೆ ಅವ್ರಿಗೆ ಕೆಲಸ ಸಿಗದಂತಾಗಿದೆ. ಹಾಗಾಗಿ ಯಾರ್ಯಾರು ಅಕ್ರಮ ವಲಸಿಗರಿದ್ದಾರೆ ಅವ್ರನ್ನೆಲ್ಲ ಒದ್ದೋಡಿಸ್ಬೇಕು. ಆ ರೀತಿ ಎಲ್ಲ ದೊಡ್ಡ ಭರವಸೆ ಕೊಟ್ಟು ಅಮೇರಿಕಾ ಅಧ್ಯಕ್ಷರು ಬಂದರು. ಅದಕ್ಕಾಗಿ ಒಂದು ಮೆಗಾ ಬೇಸ್ ಕೂಡ ಕ್ರಿಯೇಟ್ ಆಗಿತ್ತು. ಆ ಮೆಗಾ ಬೇಸ್ಗೆನೇ ಇವಾಗ ಬೇಸರ ಆಗಿದೆ. ಯಾಕೆಂದರೆ ಯುದ್ಧನೇ ಮಾಡಲ್ಲ ಅಂತ ಹೇಳಿದ್ದಲ್ಲ ಗುರು, ನೀನು ಯಾಕೆ ಯುದ್ಧಕ್ಕೆ ಹೋಗಿದ್ಯಾ, ಅದು ನಿಂದಲ್ಲ ಯುದ್ಧ, ಇಸ್ರೇಲ್ ಯುದ್ಧ, ನೀನು ಯಾಕೆ ಹೋಗಿದ್ಯಾ ಅಂತ ಹೇಳ್ಬಿಟ್ಟು ಅಲ್ಲಿನ ಮೆಗಾ ಬೇಸ್ನ ಪ್ರಮುಖರೇ ಕೇಳ್ತಾ ಇದ್ದಾರೆ, ಟ್ರಂಪ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಇತ್ತೀಚೆಗಂತೂ ಭಾರಿ ಸದ್ದಾಗಿತ್ತು, ಭಾರತದ ಯುದ್ಧ ನಿಲ್ಲಿಸ್ಬಿಡ್ತೀನಿ, ಭಾರತದ ಯುದ್ಧ ನಾನು ನಿಲ್ಲಿಸ್ಬಿಟ್ಟೆ, ಭಾರತ ಪಾಕಿಸ್ತಾನದ್ದು ಜೊತೆಗೆ 7-8 ಯುದ್ಧ ನಿಲ್ಲಿಸ್ಬಿಟ್ಟಿದ್ದೀನಿ, ನನಗೆ ನೊಬೆಲ್ ಕೊಡಬೇಕು ಅಂತ ಹೇಳ್ಬಿಟ್ಟು ಟ್ರಂಪು ಸಿಕ್ಕಾಪಟ್ಟೆ ಮಾತಾಡಿದರು. ಆದರೆ ವೆನೆಜುವೆಲಾದ ಲೇಡಿಗೆ ನೊಬೆಲ್ ಪ್ರಶಸ್ತಿ ಸಿಕ್ತು.
ಆ ನೊಬೆಲ್ ಪ್ರಶಸ್ತಿ ಸಿಕ್ಕಾದ ಮೇಲೆ ಟ್ರಂಪ್ದು ವರಸನೆ ಬದಲಾಗಿದೆ. ವೆನೆಜುವೆಲಾದಲ್ಲಿ ಅಧ್ಯಕ್ಷರೇ ಬದಲಾಗ್ಬಿಟ್ರು. ಇವಾಗ ನೋಡಿದ್ರೆ ಇರಾನ್ ಮೇಲೆ ಯುದ್ಧ ಸಾರಿದ್ದಾರೆ. ಅದು ಕೂಡ ಇದೊಂದು ರೀತಿ ಏಕಪಕ್ಷೀಯವಾಗಿ ಯುದ್ಧ, ಅಂದರೆ ಮಾತುಕತೆ ನಡೀತಿದ್ದಂಥ ಒಮಾನ್ನ ಒಂದು ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೀತಿರೋಂಥ ಸಂದರ್ಭದಲ್ಲೇನೆ ಈ ಒಂದು ಯುದ್ಧ ಘೋಷಣೆ ಆಗಿದ್ದು, ಜೊತೆಗೆ ಇರಾನ್ನ ಸರ್ವೋಚ್ಚ ನಾಯಕರನ್ನೇ ಹತ್ಯೆ ಮಾಡಲಾಗಿರೋಂಥದ್ದು. ಇಂಥ ನೊಬೆಲ್ ಶಾಂತಿ ಪ್ರಶಸ್ತಿ ಕಾಣ್ತಿದ್ದಂಥ ಟ್ರಂಪು ಯುದ್ಧಕ್ಕೆ ಇಳಿದಿದ್ದ್ಯಾಕೆ? ಈ ಪ್ರಶ್ನೆಗೆ ಒಂದು ಉತ್ತರ ರೂಪದಲ್ಲಿ ಬರ್ತಿರೋದೇನೆಂದರೆ ಎಪ್ಸ್ಟೀನ್ ಫೈಲ್ಸ್. ಹೌದು, ಏನೊಂದು ಎಪ್ಸ್ಟೀನ್ ಐಲ್ಯಾಂಡ್ ಇತ್ತು, ಅದರಲ್ಲಿ ಎಪ್ಸ್ಟೀನು ಹದಿಹರಿಯದ ಬಾಲಕಿಯರನ್ನ, ಅಂದರೆ ಇನ್ನು ಅಪ್ರಾಪ್ತ ಬಾಲಕಿಯರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪಾರ್ಟಿ ಮಾಡಲಾಗ್ತಿತ್ತು. ಡೊನಾಲ್ಡ್ ಟ್ರಂಪ್ ಸೇರಿದಂತೆ, ಏನೊಂದು ಬಿಲ್ ಗೇಟ್ಸ್ ಸೇರಿದಂತೆ ಪ್ರಮುಖರೇ, ತುಂಬ ಸಿರಿವಂತರು, ಕೋಟ್ಯಾಧೀಶ್ವರರು, ಬಿಲಿಯನೇರ್ಸು, ಅವ್ರು ಬಂದ್ಬಿಟ್ಟು ರಾಜಕಾರಣಿಗಳು ಎಲ್ಲರೂ ಬಂದ್ಬಿಟ್ಟು ಅಲ್ಲಿ ಆ ಚಿಕ್ಕ ಮಕ್ಕಳನ್ನ ಲೈಂಗಿಕವಾಗಿ ಶೋಷಣೆ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು, ಯಾವಾಗ ಎಪ್ಸ್ಟೀನ್ ಜೈಲಿನಲ್ಲೇ ನಿಗೂಢವಾಗಿ ಸತ್ತ ಆ ನಂತರ ಅವನ ಸಂಗ್ರಹದಲ್ಲಿದ್ದಂಥ ಫೈಲ್ಸ್ಗಳನ್ನು ಒಂದೊಂದಾಗಿ ಇವಾಗ ರಿಲೀಸ್ ಮಾಡಲಾಗ್ತಿದೆ. ಬಹುಶಃ ಈ ಫೈಲ್ಸ್ಗಳಲ್ಲಿ 100ಕ್ಕೂ ಹೆಚ್ಚು ಬಾರಿ ಡೊನಾಲ್ಡ್ ಟ್ರಂಪ್ ಹೆಸರು ಕೇಳಿಬಂದಿದೆ. ಡೊನಾಲ್ಡ್ ಟ್ರಂಪು ಎಪ್ಸ್ಟೀನ್ ಜೊತೆ ಎಪ್ಸ್ಟೀನ್ ಐಲ್ಯಾಂಡ್ನಲ್ಲೇ, ಅಂದರೆ ಎಪ್ಸ್ಟೀನ್ ದ್ವೀಪದಲ್ಲೇ ಇದ್ದಂಥ ವಿಡಿಯೋಗಳು ಕೂಡ ರಿಲೀಸ್ ಆಗಿದ್ದಾವೆ. ಜೊತೆಗೆ ತುಂಬ ಹದಿಹರಿಯದ ಚಿಕ್ಕ ಮಕ್ಕಳನ್ನು ಟ್ರಂಪು ಯಾವ ರೀತಿ ನಡೆಸ್ಕೊಂತಿದ್ರು, ಟ್ರಂಪ್ ಆ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಾರೋ ಅನ್ನೋ ಗಂಭೀರ ಆರೋಪಗಳಿದ್ದಾವೆ. ಈ ಎಲ್ಲ ಕಾರಣಗಳಿಂದಾಗಿ ಟ್ರಂಪ್ಗೆ ಒಂದು ರೀತಿಯಾದ ವಾಗ್ದಂಡನೆ ವಿಧಿಸಿ, ಇಂಪೀಚ್ಮೆಂಟ್ ಅಂತ ಏನು ಕರೀತಾರೆ, ವಾಗ್ದಂಡನೆ ವಿಧಿಸಿ ಅವ್ರನ್ನ ಅಧ್ಯಕ್ಷ ಪದವಿಯಿಂದ ಉಚ್ಚಾಟನೆ ಮಾಡೋ ಅಂಥದ್ವರೆಗೂ ಯೋಚನೆ ಮಾಡ್ತಾ ಇದೆ ಅಮೆರಿಕ ಕಾಂಗ್ರೆಸ್ಸು, ಅಂದರೆ ವಿರೋಧ ಪಕ್ಷವಾಗಿರುವಂಥ ಡೆಮೊಕ್ರೆಟಿಕ್ ಯೋಚನೆ ಮಾಡ್ತಾ ಇದೆ. ಇವೆಲ್ಲದ್ರ ಮಧ್ಯದಲ್ಲಿ ಅಮೆರಿಕಾದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಬೇರೆ ಇದೆ, ಅಂದರೆ 2 ವರ್ಷಕ್ಕೊಂದ್ಸತಿ ನಡೆಯುವಂಥ ಮಿಡ್ ಟರ್ಮ್ ಎಲೆಕ್ಷನ್. ಅದರಲ್ಲೇನಾದರೂ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಗಳು ಅತ್ಯಂತ ಕಡಿಮೆ ಏನಾದರೂ ಗೆದ್ದರೆ, ಫಾರ್ ಎಕ್ಸಾಂಪಲ್ ನಮ್ಮ ಭಾರತದ ಸಂಸತ್ನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ನಾವೇನು ಕರಿತೀವಿ, ಅದಕ್ಕೆ ಒಂದು ಮಿಡ್ ಟರ್ಮ್ ಎಲೆಕ್ಷನ್. ನಮ್ಮ ಭಾರತದಲ್ಲಿ ಆ ಥರ ಆಗಲ್ಲ, 5 ವರ್ಷಕ್ಕೊಂದ್ಸತಿ ಎಲೆಕ್ಷನ್ ನಡೆಯೋದು. ಆದರೆ ಅಮೆರಿಕಾದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಅಂತ ಆಗುತ್ತೆ ಮಧ್ಯ 2 ವರ್ಷಕ್ಕೆ. ಆ ಎಲೆಕ್ಷನ್ನಲ್ಲಿ ಏನಾದ್ರೂ ರಿಪಬ್ಲಿಕನ್ ಪಕ್ಷದ ಸದಸ್ಯರ ಸಂಖ್ಯೆ ಕಡಿಮೆ ಆಗಿಬಿಟ್ರೆ, ಆವಾಗ ಡೊನಾಲ್ಡ್ ಟ್ರಂಪ್ ಸಾರಥ್ಯದ ಒಂದು ರಿಪಬ್ಲಿಕನ್ ಪಕ್ಷ ಏನಿದೆ ಅದರ ಸಂಖ್ಯಾಬಲ ಕುಸಿಯುತ್ತೆ. ಆವಾಗ ಕೂಡ ಡೊನಾಲ್ಡ್ ಟ್ರಂಪ್ಗೆ ಈ ರೀತಿಯಾದಂಥ ಉಚ್ಚಾಟ ಮಾಡೋದಕ್ಕೆ ಆಗೋದಿಲ್ಲ. ಆ ಎಲ್ಲ ಕಾರಣದಿಂದಾಗಿ ಇವರು ಈ ಒಂದು ಯುದ್ಧಕ್ಕೆ ಬಂದ್ರ ಅನ್ನೋ ಪ್ರಶ್ನೆ ಇದೆ. ಆ ಒಂದು ಏನಕ್ಕೆ ಬಂದಿರಲಿ ಯುದ್ಧಕ್ಕೆ, ಆದರೆ ತವರಿನಲ್ಲಿ ಮಾತ್ರ ಅಮೆರಿಕ ಅಧ್ಯಕ್ಷರಿಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಚಾಟಿ ಬೀಸ್ತಾ ಇದೆ. ಓಕೆ, ಅಮೆರಿಕ ಈ ಎಲ್ಲ ಕಾರಣಗಳಿಂದ ಯುದ್ಧಕ್ಕೇನೋ ಬಂತು, ಆನಂತರ ಯುದ್ಧದಲ್ಲಿ ಈ ರೀತಿಯಾದಂತಹ ಒಂದು ಸಂಕಷ್ಟ ಏನೋ ಅಮೆರಿಕಾಗೆ ಎದುರಾಗಿದೆ. ಅದ್ರ ಜೊತೆಯಲ್ಲೇ ಈ ಒಂದು ಯುದ್ಧ ಏನಿದೆಯಲ್ಲ, ಇದರಿಂದ ಅಮೆರಿಕ ಮಾತ್ರ ಕಳ್ಕೊಂತಿಲ್ಲ, ಇಡೀ ಜಗತ್ತಿಗೇನೆ ಸಂಕಷ್ಟ ಎದುರಾಗಿದೆ. ಯಾವ್ಯಾವ ರೀತಿ ಅಂದರೆ, ಇರಾನ್ ವಿರುದ್ಧದ ಸಮರ ಏನಿದೆ, ಇದುವರೆಗೆ 12 ಅಮೆರಿಕನ್ ಯೋಧರು ಸಾವನ್ನಪ್ಪಿದ್ದಾರೆ. ಏನು ಬಾಡಿ ಬ್ಯಾಗ್ಸ್ ಅಂತ ಕರೀತಾರೆ, ಅಂದರೆ ಶವಗಳನ್ನು ಹೊತ್ತ ಚೀಲಗಳು ಅಮೆರಿಕ ವಾಪಸ್ ಹೋಗಿದ್ದಾವೆ. 200ಕ್ಕೂ ಹೆಚ್ಚು ಮಂದಿ ಗಾಯ ಆಗಿದೆ ಅನ್ನೋ ಮಾಹಿತಿ ಇದೆ. ಈಗ ಗೆರಾಲ್ಡ್ ಆರ್ ಫೋಲ್ಡ್ ಅದಕ್ಕೆ ಬೆಂಕಿ ಬಿದ್ದಿದೆಯಲ್ಲ, ಇದರಲ್ಲಿ ಎಷ್ಟು ಜನ ಗಾಯಾಳುಗಳು ಮತ್ತೆ ಅಮೆರಿಕಾಗೆ ಹೋಗ್ತಾರೆ ಗೊತ್ತಿಲ್ಲ. ಮತ್ತು ಎರಡನೇದು, ಅರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದಾಗಿ ನಮಗೆಲ್ಲರಿಗೂ ಗೊತ್ತಿರೋಂಗೆ ಭಾರತದಲ್ಲೂ ಕೂಡ ಒಂದು LPG ಅಭಾವ ಎದುರಾಗಿದೆ. ಆ ರೀತಿ ಭಾರತಕ್ಕೆ ಮಾತ್ರ ಅಲ್ಲ, ತೈಲ ಮತ್ತು LPG ಬೆಲೆ ಗಗನಕ್ಕಂತೂ ಏರಿಕೆಯಾಗಿದೆ. $60 ಇತ್ತು ಯುದ್ಧ ಆರಂಭಕ್ಕೆ ಮೊದಲು ಒಂದು ಬ್ಯಾರಲ್ ತೈಲ, ಇವಾಗ ಅದು $100 ದಾಟೋಗಿದೆ. LPG ಬೆಲೆ ಅಂತೂ ಇನ್ನೂ ಹೆಚ್ಚಾಗಿದೆ. ಇವೆಲ್ಲ ಒಂದೊಂದು ಸಮಸ್ಯೆ. ಜೊತೆಗೆ ಈ ದಾಳಿಯ ಭೀತಿ ಕಾರಣ ಒಡ್ಡಿ ಹಡಗುಗಳ ಸಂಚಾರಕ್ಕೆ ಒಂದು ಬ್ರೇಕ್ ಹಾಕಲಾಗಿದೆ. ಏನಂದರೆ, ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲೇನು ಅರ್ಮುಜ್ ಜಲಸಂಧಿ ಇದೆ, ಇಲ್ಲಿ ಅರ್ಮುಜ್ ಜಲಸಂಧಿಯಿಂದ ಬರಬೇಕು ಅಂದರೆ ಇಲ್ಲಿರೋ ಕುವೈತಿಂದ ಹಿಡಿದು ಬಹರೇನ್, ಕತಾರ್, ಸೌದಿ ಅರೇಬಿಯಾ, ದುಬೈ, ಇಲ್ಲೆಲ್ಲನೂ ಆ ಹಡಗು ಕಟ್ಟೆಗಳೇನಿದ್ದಾವೆ, ಬಂದರುಗಳೇನಿದ್ದಾವೆ, ಈ ಬಂದರುಗಳಿಂದ ತೈಲ ಅಥವಾ LPGನ ತುಂಬಿಕೊಂಡು ಈ ಒಂದು ಅರ್ಮುಜ್ ಜಲಸಂಧಿ ಮಾರ್ಗವಾಗಿ ಅರಬ್ಬಿ ಸಮುದ್ರಕ್ಕೆ ಬರಬೇಕು, ಅಂದರೆ ಮುಖ್ಯ ಸಮುದ್ರಕ್ಕೆ ಬರಬೇಕಂದ್ರೆ ಇಲ್ಲಿ ಯಾವಾಗ ಇರಾನ್ ದಾಳಿ ಮಾಡುತ್ತೆ ಅನ್ನೋ ಭೀತಿ ಇದೆಯಲ್ಲ, ಆ ದಾಳಿ ಭೀತಿಯಿಂದ ಈ ವಿಮಾ ಕಂಪ್ನಿಗಳು ಏನು ಮಾಡ್ತವೆ ಅಂದರೆ, ಯಾವುದೇ ಕಾರಣಕ್ಕೂ ನೀವು ಒಂದು ವೇಳೆ ಅರ್ಮುಜ್ ಜಲಸಂಧಿ ದಾಟಿದ್ರೆ ನಾವು ಹೊಣೆ ಅಲ್ಲ ಅಂತ ಹೇಳ್ಬಿಡ್ತವೆ. ಒಂದು ಅಂದಾಜಿನ ಪ್ರಕಾರ ಒಂದು ಸಾಮಾನ್ಯ ತೈಲ ಹಡಗು ಅಥವಾ ಒಂದು LPG ಹಡಗಿಗೆ 1,100 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯ ಇರುತ್ತೆ ವಿಮೆ, ಅಂದರೆ ಇನ್ಶೂರೆನ್ಸ್. ನಾವೆಲ್ಲ ಕಾರ್ಗೆ, ಬೈಕ್ಗೆ ಇನ್ಶೂರೆನ್ಸ್ ಮಾಡಿಸ್ತೀವಲ್ಲ, ಅದೇ ರೀತಿ ಹಡಗಿಗೂ ಇನ್ಶೂರೆನ್ಸ್ ಇರುತ್ತೆ. ಅದು ಬರೀ ಹಡಗಿಗೆ ಮಾತ್ರ ಅಲ್ಲ, ಅದರಲ್ಲಿರೋ ಒಂದು ವಸ್ತುಗೂ ಸೇರಿ, ಸರಕಿಗೂ ಸೇರಿ ಒಂದು 1,100 ಕೋಟಿ ರೂಪಾಯಿವರೆಗೂ ಇನ್ಶೂರೆನ್ಸ್ ಇರುತ್ತೆ. ಒಂದು ವೇಳೆ ಇಲ್ಲಿ ದಾಳಿ ನಡೆದ್ರೆ ನಿಮ್ಮ ಹಡಗುಗಳ ಮೇಲೆ ನಾವು ವಿಮೆ ಕೊಡಲ್ಲ ಅಂತ ಹೇಳ್ಬಿಟ್ಟು ವಿಮಾ ಕಂಪ್ನಿಗಳು ಬ್ರೇಕ್ ಹಾಕಿ ಕುತ್ಕೊಂಡ್ಬಿಟ್ಟಿದ್ದಾವೆ. ಹಂಗಾಗಿ ಯಾವುದೇ ಒಂದು
ಮ್ಯಾಕ್ಸಿಮಮ್ ಹಡಗುಗಳಿರೋದು ದಕ್ಷಿಣ ಕೊರಿಯಾ ದೇಶದ ಮಾಲೀಕತ್ವದಲ್ಲಿ ಮತ್ತು ಯುರೋಪಿಯನ್ನರ ಕೆಲವೊಂದಷ್ಟು ಜನರ ಮಾಲೀಕತ್ವದಲ್ಲಿ ಇರೋದು ಹಡಗು. ಈ ಹಡಗುಗಳನ್ನ ಅವರು ಈ ಮಾರ್ಗದಲ್ಲಿ ಹೋಗೋದಕ್ಕೆ ಒಪ್ತಿಲ್ಲ. ಯಾಕೆಂದರೆ ಒಂದು ವೇಳೆ ಏನಾದರೂ ಇರಾನ್ ದಾಳಿ ಮಾಡಿದ್ರೆ, ನಮ್ಮ ಹಡಗು ಏನಾದ್ರೂ ಹಾನಿಗೊಳಗಾದರೆ ನಮಗೆ ವಿಮೆ ದುಡ್ಡು ಸಿಗಲ್ಲ, ನಾವು ಯಾಕೆ ಪರಿಸ್ಕೊಬೇಕು, 1100 ಕೋಟಿ ರೂಪಾಯಿ ನಾವೆಲ್ಲಿ ಯಾಕೆ ಕಳ್ಕೊಬೇಕು. ಆ ಕಾರಣದಿಂದಾಗಿ ಅವ್ರು ಯಾರೂ ಹಡಗುಗಳನ್ನು ಮುಂದೆ ಹೋಗೋದಕ್ಕೆ ಬಿಡ್ತಿಲ್ಲ. ಇನ್ನು ಈ ವಿಮಾ ಕಂಪ್ನಿಗಳು ಬಹುತೇಕ ಎಲ್ಲಿರೋದು ಅಂದರೆ, ಇವುಗಳ ಹೆಡ್ ಆಫೀಸ್ ಇರೋದು ಲಂಡನ್ನಲ್ಲಿ. ಅಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಬ್ರಿಟನ್ನು ಸೇನೆ ಕಳಿಸೋದಕ್ಕಷ್ಟೇ ಹಿಂದೇಟಾಗ್ತಿಲ್ಲ, ವಿಮಾ ಕಂಪ್ನಿಗಳ ಮೂಲಕನೂ ಬ್ರೇಕ್ ಆಗ್ತಿದ್ದಾವೆ. ಹಂಗಾಗಿ ಇವತ್ತೇನಾಗಿದೆ, ಈ ಒಂದು ಹರ್ಮುಜ್ ಜಲಸಂಧಿ ಹತ್ರ ಹೋಗೋದಕ್ಕೆ ಹಡಗುಗಳು ರೆಡಿ ಇಲ್ಲ. ನೀವು ಕೇಳ್ಬೋದು ಭಾರತದ 2 ಹಡಗುಗಳು ಬಂತಲ್ಲ ಅಂತ. ಅದಕ್ಕೆ ಭಾರತ ಮತ್ತು ಇರಾನ್ 2 ಗ್ಯಾರಂಟಿಯಾಗಿ ನಿಂತ್ಕೊಂಡಿದ್ವು. ಜೊತೆಗೆ ಭಾರತದ ನೌಕಾಪಡೆ ಕೂಡ ಬೆಂಬಲವಾಗಿ ನಿಂತ್ಕೊಂಡಿದ್ದು ಈ ಹಡಗುಗಳ ಸಾಗಾಟಕ್ಕೆ. ಅಂದರೆ ನಮಗೆ ತುಂಬ ತುರ್ತಿದೆ ಅನ್ನೋ ಕಾರಣಕ್ಕೆ ಹಡಗುಗಳ ಸಾಗಾಟಕ್ಕೆ ಅನುಕೂಲ ಆಯಿತು. ಜೊತೆಗೆ ಏನು ಅಮೆರಿಕ ಕಳ್ಕಂತು ಅಂತ ನೋಡೋದಾದರೆ, ಈ ರಾಡಾರ್ ಮತ್ತು ಥಾಡ್ ಕ್ಷಿಪಣಿಗಳು ಇಲ್ಲೆಲ್ಲ ನೀವು ನೋಡ್ಬೋದು. ಇಲ್ಲೊಂದು ಏನೊಂದು ಏರ್ ಬೇಸ್ ಇದೆ, ಇರಾಕಲ್ಲಿ ಏರ್ ಬೇಸ್ ಇದೆ, ಅಲ್ ಅಸದ್ ಏರ್ ಬೇಸ್ ಇದೆ, ಇದು ಅತ್ಯಂತ ದೊಡ್ಡ ಏರ್ ಬೇಸ್ ಇದು. ಜೊತೆಗೆ ಅಲ್ ಅಫ್ನಾ ಗ್ಯಾರಿಸನ್ ಸಿರಿಯಾದಲ್ಲೊಂದು ಏರ್ ಬೇಸ್ ಇದೆ. ಆಮೇಲೆ ಅಲ್ ಸಲೇಮ್ ಏರ್ ಬೇಸ್ ಇದೆ ಕುವೈತಲ್ಲಿ. ಆಮೇಲೆ US ನೇವಿದು 5th ಫ್ಲೀಟ್ ಇದೆ ಬಹ್ರೈನಲ್ಲಿ. 5th ಫ್ಲೀಟ್ ಅಂದರೆ US ನೇವಿಯ ಒಂದು ನೆಲೆ ಮಾತ್ರ ಅಲ್ಲ, ಅಲ್ಲಿ ತರಬೇತಿ ಕೂಡ ಕೊಡಲಾಗುತ್ತೆ. ಜೊತೆಗೆ ಅಲ್ ಉದೈದ್ ಏರ್ ಬೇಸ್ ಇದೆ ಕತಾರಲ್ಲಿ. ಆಮೇಲೆ ಅಲ್ ದಫ್ರಾ ಏರ್ ಬೇಸ್ ಇದೆ UAEನಲ್ಲಿ. ಈ ಎಲ್ಲ ಏರ್ ಬೇಸ್ಗಳಲ್ಲೂ ರಾಡಾರ್ನ ಅಳವಡಿಸಲಾಗಿತ್ತು. ರಾಡಾರ್ ಅಂದರೆ ಅದು ಅಮೆರಿಕ ಸೇನೆಯ ಮತ್ತು ನೌಕಾಪಡೆಯ ಕಿವಿ ಮತ್ತು ಕಣ್ಣಿದ್ದಂಗೆ. ಯಾವುದೇ ಒಂದು ಕ್ಷಿಪಣಿ, ಯಾವುದೇ ಒಂದು ಡ್ರೋನ್, ಯಾವುದೇ ಒಂದು ವಾಹನ ಅಂತರಿಕ್ಷ ಮಾರ್ಗದಲ್ಲಿ ಬಂದರೆ ಅದನ್ನು ಗುರುತಿಸೋದು ರಾಡಾರು. ಆ ನಂತರ ಅದನ್ನು ಒಡೆದುರುಳಿಸೋದು ಥಾಡ್ ಕ್ಷಿಪಣಿ ಮತ್ತು ಪ್ಯಾಟ್ರಿಯಾಟಿಕ್ ಕ್ಷಿಪಣಿಗಳು. ಆ ಕ್ಷಿಪಣಿಗಳ ನೆಲೆ ಏನಿತ್ತು ಅವೆಲ್ಲದನ್ನು ಧ್ವಂಸ ಮಾಡಾಕಿದೆ ಇರಾನ್. ಹಾಗಾಗಿ ಇದು ಅಮೆರಿಕ ಆಗಿರುವಂಥ ಅತಿ ದೊಡ್ಡ ಲಾಸ್ ಅಂತ ಹೇಳ್ಬೋದು. ಮತ್ತು ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಏನೊಂದು ಅಮೆರಿಕದ ವಾಯುನೆಲೆ ಮತ್ತು ನೌಕಾನೆಲೆ ಇದೆಯಲ್ಲ, ಇವೆಲ್ಲ ಬರೀ ಇಲ್ಲಿರುವಂಥ ಥಾಡ್ ಮತ್ತು ಪ್ಯಾಟ್ರಿಯಾಟಿಕ್ ಮಿಸೈಲ್ ಲಾಂಚರ್ ಸಿಸ್ಟಮ್ಗಳು ಮತ್ತು ರ್ಯಾಡಾರ್ಗಳು ಮಾತ್ರ ಅಲ್ಲ, ಈ ಒಂದು ಏರ್ ಬೇಸ್ಗಳಿದಾವಲ್ಲ, ಈ ಏರ್ ಬೇಸ್ಗಳಲ್ಲಿ ವಿಮಾನ ಹೋಗಿ ಲ್ಯಾಂಡ್ ಆಗಿ ಅಲ್ಲಿಂದ ಟೇಕ್ ಆಫ್ ಆಗೋಂಥ ವ್ಯವಸ್ಥೆನೇ ಇಲ್ದಂಗೆ ಆಗಿದೆ. ಅಂದರೆ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ದಾಳಿಗಳು ನಡೆದು ಆ ಏರ್ ಬೇಸ್ ಇರಲಿ ಮತ್ತು ನೌಕಾನೆಲೆ ಇರಲಿ ಕೆಲಸ ಮಾಡ್ದಲೇ ಇರೋಂಥ ಸ್ಥಿತಿಗೆ ಬಂದಿದೆ ಬಹುತೇಕ ನೌಕಾನೆಲೆಗಳು. ಜೊತೆಗೆ ಅಮೆರಿಕದ ಈ ಮಿತ್ರ ರಾಷ್ಟ್ರಗಳೇನಿದ್ದಾವೆ, ಈ ಕೊಲ್ಲಿ ರಾಷ್ಟ್ರಗಳಂತ ನಾವೇನು ಕರಿತೀವಿ, ಅದು ಕುವೈತ್ ಇರ್ಬೋದು, ಬಹ್ರೇನ್ ಇರ್ಬೋದು, ಮತ್ತು UAE ಇರ್ಬೋದು, ಅದ್ರ ಜೊತೆಗೆ ಸೌದಿ ಅರೇಬಿಯಾ. ಈ ಎಲ್ಲ ದೇಶಗಳಲ್ಲಿರೋ ಮೂಲ ಸೌಕರ್ಯಗಳ ಮೇಲೆ ಇರಾನ್ ದೊಡ್ಡ ಮಟ್ಟದಲ್ಲಿ ದಾಳಿ ನಡೆಸಿದೆ ತನ್ನ ಕ್ಷಿಪಣಿಗಳ ಮೂಲಕ, ಡ್ರೋನ್ಗಳ ಮೂಲಕ. ಅದರಿಂದ ಏನಾಗಿದೆ ಅಂದರೆ, ಒಂದು ತೈಲ ಉತ್ಪಾದನೆ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಉತ್ಪಾದನೆ ಮಾಡಲಾದ ತೈಲವನ್ನು ಬಂದರು ಕಟ್ಟೆವರೆಗೂ ಸಾಗಿಸೋದಕ್ಕೂ ಕಷ್ಟ ಆಗ್ತಾ ಇದೆ. ಅವೆಲ್ಲ ಹೋಗಲಿ ಅಂದರೆ ಪ್ರಮುಖವಾದ ವಿಮಾನ ನಿಲ್ದಾಣಗಳೇನಿದ್ದಾವೆ ಅದರ ಮೇಲೆ ದಾಳಿ ನಡೆದಿದ್ದಾವೆ. ಪ್ರಮುಖವಾದ ಬಂದರುಗಳ ಮೇಲೆ, ಫುಜೈರಾ ಫೋರ್ಟ್ ಅಂತ ಇದೆ, ಆ ಬಂದರ ಮೇಲೆ ನಡೆದಿರುವಂಥ ದಾಳಿ ಇದೆಯಲ್ಲ, ಅದು ಅತ್ಯಂತ ಭೀಕರವಾದ ದಾಳಿ ಅಂತ ಇದುವರೆಗೂ ಬಣ್ಣಿಸಲಾಗ್ತಾ ಇದೆ. ಇಂಥ ಒಂದು ದಾಳಿಗಳು ನಡೆದಂಥ ಸಂದರ್ಭದಲ್ಲಿ ಅವುಗಳ ಪ್ರಮುಖವಾದ ಒಂದು ಆದಾಯದ ಮೂಲನೇ ತೈಲವನ್ನು ಉತ್ಪಾದನೆ ಮಾಡೋದು, ತೈಲವನ್ನು ಮಾರಾಟ ಮಾಡೋದು. ಅದೇ ಮಾಡೋಕ್ಕಾಗ್ತಿಲ್ಲ. ಜೊತೆಗೆ ಏನು ವಾಟರ್ ಡಿಸ್ಯಾಲಿನೇಷನ್ ಪ್ಲಾಂಟ್ಸ್ ಅಂತ ಕರೀತಾರೆ, ಅಂದರೆ ಉಪ್ಪು ನೀರನ್ನು ಸಿಹಿ ನೀರಾಗಿ ಬದಲಾಯಿಸಿ ಅದನ್ನು ಕುಡಿಯೋದು. ಯಾಕೆಂದರೆ ಇಲ್ಲಿರೋ ಮರುಭೂಮಿ ಅಂತ ಪ್ರದೇಶಗಳಲ್ಲಿ ಇವಾಗ ನಮ್ಮಲ್ಲಾದರೆ ಬೋರ್ವೆಲ್ ತೋಡಿದ್ರೆ ನೀರು ಬರುತ್ತೆ, ಅಲ್ಲಿ ಪೆಟ್ರೋಲ್ ಬರುತ್ತೆ. ಹಂಗಾಗಿ ಅವ್ರಿಗೆ ಕುಡಿಯೋಕ್ಕೆ ನೀರಿಗೆಲ್ಲ ಹೋಗಬೇಕು. ಹಂಗಾಗಿ ಇಲ್ಲಿರೋಂಥ ಉಪ್ಪು ನೀರಿನ ನೆಲೆಗಳಿದೆಯಲ್ಲ, ಇಲ್ಲಿಂದ ಅವರು ಪೈಪ್ಗಳನ್ನ ಹಾಕಿ ದೊಡ್ಡ ದೊಡ್ಡ ಪ್ಲಾಂಟ್ಗಳನ್ನ ಮಾಡ್ಕೊಂಡು ಅದನ್ನು ಸಿಹಿ ನೀರಾಗಿ ಪರಿವರ್ತನೆ ಮಾಡಿ ಕುಡಿತಾರೆ. ಆದರೆ ಆ ಘಟಕಗಳಿಗೂ ಕೂಡ ದಾಳಿ ಮಾಡಾಕಿದೆ ಇರಾನ್. ಹಂಗಾಗಿ ಅವ್ರಿಗೆ ಕುಡಿಯೋಕ್ಕೆ ನೀರಿಗೂ ಕಷ್ಟ ಆಗೋಂಥ ಪರಿಸ್ಥಿತಿ ಎದುರಾಗಿದೆ. ಜೊತೆಗೆ ಈ ಅಂತಿಮವಾಗಿ ಇವೆಲ್ಲದರಿಂದ ಏನಾಗ್ತಿದೆ ಅಂದರೆ ಪೆಟ್ರೋ ಡಾಲರ್ ಆರ್ಥಿಕತೆ ಅಂತ ಏನು ಕರೀತಾರೆ. ಅಂದರೆ ನೀವು ನಿಮ್ಮಲ್ಲಿರೋ ತೈಲವನ್ನು ನೀವು ಮಾರಬೇಕಾಗಿರೋದು ಅಮೇರಿಕನ್ ಡಾಲರ್ನಲ್ಲಿ, ನಿಮ್ಮ ದಿನಾರಲ್ಲಲ್ಲ, ರೂಪಾಯಲ್ಲಲ್ಲ, ರುಬೆಲ್ಲಲ್ಲ, ಅಥವಾ ಇದು ಚೀನಾದ ಕರೆನ್ಸಿನಲ್ಲ, ಯಾವುದ್ರಲ್ಲೂ ಅಲ್ಲ. ನೀವು ಮಾರಬೇಕಾಗಿರೋದು ಅಮೇರಿಕ ಡಾಲರ್ನಲ್ಲಿ. ಅಮೇರಿಕ ಡಾಲರ್ನಲ್ಲಿ ಮಾರಬೇಕು, ಅಮೇರಿಕ ಡಾಲರ್ನಲ್ಲೇ ಖರೀದಿ ಮಾಡಬೇಕು. ಆ ರೀತಿಯಾಗಿ ಒಂದು ಪೆಟ್ರೋ ಡಾಲರ್ ಆರ್ಥಿಕತೆನ ಅಮೆರಿಕ ಸೃಷ್ಟಿ ಮಾಡಿತ್ತು. ಈ ಮೂಲಕ ಬರುವಂಥ ಒಂದು ದೊಡ್ಡ ಮಟ್ಟದ ಆದಾಯ ಏನಿದೆ ಅದು ಅಮೆರಿಕದಲ್ಲಿ ದೊಡ್ಡ ದೊಡ್ಡ ಉದ್ಯಮಗಳ ಸ್ಥಾಪನೆಗೆ ಕಾರಣ ಆಗ್ತಿತ್ತು. ಆದರೆ ಈ ಒಂದೆಲ್ಲ ದಾಳಿ ನಡೆದಿರೋಂಥ ಸಂದರ್ಭದಲ್ಲಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಕೊಲ್ಲಿ ರಾಷ್ಟ್ರಗಳು ಅನ್ನಿಸ್ತಾ ಇದೆ ಅಮೆರಿಕ ನಮಗೆ
ಸರಿಯಾಗಿ ಸೆಕ್ಯೂರಿಟಿನೇ ಕೊಡ್ತಿಲ್ವಲ್ಲಪ್ಪ, ನಾವು ಅವ್ರನ್ನ ನೆಚ್ಕೊಂಡಿರೋದು ಎಷ್ಟು ಕಷ್ಟ, ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂತ. ಯಾಕೆಂದರೆ ನಿಮಗೆ ನಾನು ಇಷ್ಟು ರಕ್ಷಣೆ ಕೊಡ್ತೀನಿ, ಹಂಗಾಗಿ ನೀವು ಪೆಟ್ರೋಲ್ ಡಾಲರ್ ಆರ್ಥಿಕತೆಗೆ ಬನ್ನಿ ಅಂತ ಅಮೆರಿಕ ಡೀಲ್ ಮಾಡ್ಕೊಂಡಿದ್ದು. ಇವಾಗ ಪೆಟ್ರೋಲ್ ಡಾಲರ್ ಆರ್ಥಿಕತೆಗೇನೋ ಬಂದಾಗಿದೆ, ಆದರೆ ನೀವು ಬೇಸ್ಗಳನ್ನೂ ಮಾಡಿದ್ದೀರಾ, ಆದರೆ ಅದರಿಂದ ನಮಗೆ ರಕ್ಷಣೆ ಸಿಗ್ತಿಲ್ವೇ? ಇರಾನ್ ಬಂದು ಕಪಾಳ ಕೊಡೋದು ಹೋಗ್ತಾ ಇದೆಯಲ್ಲ, ಹೆಂಗಿದು ಅಂತೇಳ್ಬಿಟ್ಟು ಒಂದು ಪ್ರಶ್ನೆ ಮಾಡ್ತಾ ಇದ್ದಾವೆ ಒಂದು ಅರಬ್ ರಾಷ್ಟ್ರಗಳು. ಹಂಗಾಗಿ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡಾಲರ್ ಆರ್ಥಿಕತೆಗೆ ಏನಾದರೂ ಹೊಡೆತ ಬೀಳೋ ಭೀತಿ ಇದೆಯಾ? ಅದು ಅಮೆರಿಕ ಕಾಯ್ದಿರೋಂಥ ದೊಡ್ಡ ಸಂಕಷ್ಟ. ಇವೆಲ್ಲದ್ರ ಮಧ್ಯ ಈ ಯುದ್ಧದ ಭವಿಷ್ಯ ಏನು ಅಂತ ನೋಡೋದಾದರೆ, ಆವು ಸಾಯಲ್ಲ ಕೋಲು ಮುರಿಯಲ್ಲ ಅನ್ನೋ ಪರಿಸ್ಥಿತಿ ಇದೆ. ಯಾಕೆ ಅಂದರೆ ಇರಾನ್ನಲ್ಲಿರೋದು ಇಸ್ಲಾಮಿಕ್ ಆಡಳಿತ. ಈ ಇಸ್ಲಾಮಿಕ್ ಆಡಳಿತದಲ್ಲಿ ಈಗಾಗಲೇ ಅಯಾತುಲ್ಲಾ ಅಲಿ ಖಮೇನಿ ಅವ್ರನ್ನ ಒಡೆದುರುಳಿಸಿದ್ದಾಯಿತು. ಆದರೆ ಅವ್ರ ಮಗ ಮಸ್ತಬಾ ಅಲಿ ಖಮೇನಿ ಬಂದು ಪಟದಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರಿಗೂ ಏನೋ ಗಾಯ ಆಗಿದೆ, ಅವರು ರಷ್ಯಾದಲ್ಲಿ ಚಿಕಿತ್ಸೆ ಪಡೀತಿದ್ದಾರೆ ಅಂತಿದೆ, ಆದರೆ ಜೀವಂತವಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಅಲ್ಲಿನ ಒಂದು ಇಸ್ಲಾಮಿಕ್ ಆಡಳಿತನ ಅಂತ್ಯ ಮಾಡೋದಿದೆಯಲ್ಲ, ಅದು ಕಷ್ಟ. ಒಂದು ವೇಳೆ ಮಸ್ತಬಾ ಖಮೇನಿ ಅವ್ರನ್ನೂ ಹೊಡೆದಾಕಿದ್ರು ಅವ್ರ ನಂತರದಲ್ಲಿ ಮತ್ತೊಬ್ಬ ಸೃಷ್ಟಿ ಆಗ್ತಾನೆ. ಯಾಕೆಂದರೆ ಈ ರೀತಿಯಾದಂಥ ಸನ್ನಿವೇಶ ಸೃಷ್ಟಿ ಆಗ್ಬೋದು ಅನ್ನೋ ಕಾರಣಕ್ಕೇನೆ ಇರಾನ್ನಲ್ಲಿ ಒಬ್ಬೊಬ್ಬ ಮುಖ್ಯಸ್ಥನಿಗೂ 5 ಜನ ಉತ್ತರಾಧಿಕಾರಿಗಳನ್ನ ಮೊದಲೇ ನಿರ್ಧಾರ ಮಾಡಲಾಗಿತ್ತು. ಒಂದು ವೇಳೆ ಏನೋ ತುರ್ತು ಪರಿಸ್ಥಿತಿನಲ್ಲಿ ಇವನಿಲ್ಲ ಅಂದ್ರೆ ಇವನು ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ರು. ಹಂಗಾಗಿ ಮಸ್ತಬಾ ಖಮೇನಿನ ಹೊಡೆದಾಕಿದ್ರು ಇನ್ನೊಬ್ಬನ ಕುತ್ಕೊಂತಾನೆ, ಆತನಿಗೆಲ್ಲ ಗೊತ್ತಿರುತ್ತೆ. ಹಂಗಾಗಿ ಈ ಇಸ್ಲಾಮಿಕ್ ಆಡಳಿತನ ಅಂತ್ಯ ಮಾಡೋದು ಅಮೆರಿಕ ಪಾಲಿಗೆ ಕಷ್ಟ ಆಗಿ ಪರಿಣಮಿಸಿದೆ. ಜೊತೆಗೆ ಈ ಒಂದು ಇರಾನ್ ದೇಶದಲ್ಲಿ ಒಟ್ಟು ಒಂದು 31 ಪ್ರಾಂತ್ಯಗಳಿದ್ದಾವೆ. ಟೆಹರಾನ್ ಒಂದು ಪ್ರಾಂತ್ಯವನ್ನು ಸೇರಿಸಿದ್ರೆ ಮಿಕ್ಕ 30 ಪ್ರಾಂತ್ಯಗಳೇನಿದ್ದಾವೆ. ಒಂದು ವೇಳೆ ಇವರೇನು ಟೆಹರಾನ್ ಮೇಲೆ ಅಣುಬಾಂಬ್ ದಾಳಿನೇ ಮಾಡಿದ್ರು ಅನ್ಕೊಳ್ಳಿ, ಟೆಹರಾನ್ ಭಸ್ಮ ಆಯಿತು, ಅದೊಂದು ಪ್ರಾಂತ್ಯ ಭಸ್ಮ ಆಯಿತು ಅಂದರೆ ಇನ್ನು ಮಿಕ್ಕ 30 ಪ್ರಾಂತ್ಯಗಳೇನಿದಾವಲ್ಲ ಅವೆಲ್ಲದೂ ಯಾವ್ದೇನೇ ಆಜ್ಞೆ ಇಲ್ದಲೆ, ಯಾರದೇ ಸೂಚನೆ ಇಲ್ದಲೇ, ಯಾರದೇ ನಿರ್ದೇಶನ ಇಲ್ದಲೇ ತಮ್ಮ ಪಾಡಿಗೆ ತಾವು ಯುದ್ಧ ಮುಂದುವರಿಸ್ತಾರೆ. ಇಂಥ ಒಂದು ಮೊಸಾಯಿಕ್ ಸಿಸ್ಟಮ್ ಏನಿದೆ ಅಲ್ಲ, ಈ ಮೊಸಾಯಿಕ್ ಸಿಸ್ಟಮ್ನ ರೂಪಿಸಿ ಇಟ್ಟುಬಿಟ್ಟಿದೆ ಆಲ್ರೆಡಿ ಇರಾನ್. ಹಾಗಾಗಿ ಈ ದಾಳಿ ಅಂತೂ ನಿರಂತರವಾಗಿ ನಡೆಯುತ್ತೆ. ಹಂಗಾಗಿ ಈ ದಾಳಿ ಇದು ಒಂದು ರೀತಿ ಆವು ಸಾಯಲ್ಲ ಕೋಲು ಮುರಿಯಲ್ಲ ಅನ್ನೋ ರೀತಿಯಂಥ ಸಿಸ್ಟಮ್ ಇದು. ಈ ಯುದ್ಧವನ್ನು ಇರಾನ್ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ಕೊಂಡಿರೋದು ಯಾಕೆಂದರೆ ಇರಾನಿಗೆ ಚೆನ್ನಾಗಿ ಗೊತ್ತು, ಇಸ್ರೇಲ್ ಬಳಿ ತಂತ್ರಜ್ಞಾನ ಇದೆ, ಅಮೇರಿಕಾ ಬಳಿ ಶಕ್ತಿ ಇದೆ, ನಮ್ಮ ಹತ್ರ ಏನೂ ಇಲ್ಲ. ನಮ್ಮ ಹತ್ರ ಇರೋದೇನು ಅಂದರೆ ನಾವು ಗೆರಿಲ್ಲಾ ಮಾದರಿಯ ದಾಳಿಯನ್ನು ಮಾಡಬೇಕು. ಅಮೇರಿಕಾ ಈ ಯುದ್ಧವನ್ನು ಗೆಲ್ಲಲೇಬಹುದು ಮುಂದಿನ ದಿನಗಳಲ್ಲಿ, ಅಥವಾ ಇಸ್ರೇಲ್ ಗೆಲ್ಲೇಬಹುದು. ಆದರೆ ಆ ಗೆಲುವು ಎಷ್ಟು ದಿನ ತಡ ಆಗಬೇಕು ಅಂದರೆ, ಎಷ್ಟು ನಿಧಾನ ಆಗಬೇಕು ಅಂದರೆ ಆ ಗೆಲುವು ಕೂಡ ಅವ್ರಿಗೆ ಗೆಲುವು ಅಂತ ಅನ್ನಿಸ್ಬಾರ್ದು ಅಂತ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಯಾವುದೋ ಒಬ್ಬ ವ್ಯಕ್ತಿ ಜೊತೆ ನಿಮಗೆ ಜಮೀನಿನ ವ್ಯಾಜ್ಯ ಇರುತ್ತೆ. 1 ಎಕರೆ ಜಮೀನು, ನಿಮ್ಮ ಜಮೀನನ್ನು ಆತ ಕಬಳಿಸಿರ್ತಾನೆ ಅಂತ. ನೀವು ಆತನ ವಿರುದ್ಧ ಕೋರ್ಟಲ್ಲಿ ಕೇಸ್ ವಾದ ಮಾಡ್ತೀರಾ. ಆತ ಯಾರೋ ಒಬ್ಬ ಕಡಿಮೆ ವೆಚ್ಚದ ಒಬ್ಬ ಲಾಯರ್ನ ಇಟ್ಕೊಂಡಿರ್ತಾನೆ. ಏನೋ ಒಂದು ಸಿಟ್ಟಿಂಗ್, ಒಂದು ಹಿಯರಿಂಗ್ಗೆ ಒಂದು ₹100-200 ಖರ್ಚು ಮಾಡ್ತಿರ್ತಾನೆ. ನೀವು ಆ ಜಮೀನನ್ನ ನಾವು ಗಳಿಸಲೇಬೇಕು ಅಂತ ಹೇಳ್ಬಿಟ್ಟು ಒಂದೊಂದು ಹಿಯರಿಂಗಿಗೆ ₹10,000 ಖರ್ಚು ಮಾಡ್ತಿರ್ತೀರ. ಆತನ ತಂತ್ರ ಏನು ಅಂದರೆ, ನನಗೆ ಗೊತ್ತು ನಾನು ಜಮೀನು ಕಳ್ಕೊತೀನಿ, ಅದ್ರದ್ದು ನನ್ನ ಕೈಲಿ ಆಗಲ್ಲ ಗೆಲ್ಲಕ್ಕೆ ಅಂತ. ಆದರೆ ನಿಮಗೆ ಗೊತ್ತಿರಬೇಕಾಗಿರೋದೇನು ಅಂದರೆ, ಆತ ಖರ್ಚು ಮಾಡ್ತಿರೋದು ₹100, ನೀವು ಖರ್ಚು ಮಾಡ್ತಿರೋ ₹1,000, ₹10,000. ಹಂಗಾಗಿ ಆ ಖರ್ಚು ಜಾಸ್ತಿ ಆಗ್ತಾ ಹೋದಂಗೆ ಒಂದು ವೇಳೆ ನೀವು ಗೆದ್ದರೂ ಕೂಡ ನೀವು ಇದುವರೆಗೂ ಮಾಡಿರೋ ಒಟ್ಟಾರೆ ಖರ್ಚಿದೆಯಲ್ಲ, ಆ ಖರ್ಚಿಗೂ ಆ ಜಮೀನಿನ ವೆಚ್ಚಕ್ಕೂ ನೋಡಿದ್ರೆ ಅಜಗಜಾಂತರ ಅನಿಸುತ್ತೆ. ಯಾಕೆಂದರೆ ನೀವು ಖರ್ಚು ಮಾಡಿರೋದು ಲಕ್ಷಾಂತರ ರೂಪಾಯಿ, ಆ ಜಮೀನಿನ ಮೌಲ್ಯ ಕೆಲವೇ ₹1,000. ಆ ರೀತಿಯಾದಂಥ ಸನ್ನಿವೇಶ ಬಂದ್ಬಿಡುತ್ತೆ. ಆಗ ನೀವು ಆ ಜಮೀನ ನಿಮ್ಮದು ಅಂತ ಆದರೂ ಕೂಡ ಕೋರ್ಟ್ ತೀರ್ಪಿನ ಬಳಿಕ ನೀವು ಆ ಜಮೀನನ್ನ ನಿಮ್ಮದು ಅಂತ ಮಾಡ್ಕೊಂಡ್ರೂ ಕೂಡ ಲಾಭ ಏನದ್ರಿಂದ? ಅದಕ್ಕಿಂತ ಹೆಚ್ಚು ದುಡ್ಡು ನೀವು ಕೋರ್ಟ್ ದಾವೆಲ್ಲಿ ಕಳ್ಕೊಂಡಿರ್ತೀರಲ್ಲ, ಅದು ಈ ತಂತ್ರ. ಹಂಗಾಗಿ ಈ ತಂತ್ರವನ್ನು ಅಂದರೆ ಸೋಲನ್ನು ಡಿಲೇ ಮಾಡೋ ಅಂಥ ತಂತ್ರಗಾರಿಕೆ ಇದು. ಮತ್ತು ಈ ಅಮೇರಿಕ ಇದೇ ಕಾರಣಕ್ಕಾಗಿ ಯುದ್ಧದಿಂದ ನಿರ್ಗಮಿಸಕ್ಕೆ ತಡ ಮಾಡಿದಷ್ಟು ದಿನ ಪ್ರತಿದಿನ $1 ಬಿಲಿಯನ್ ಗಟ್ಟಲೆ ಹಣ ಖರ್ಚಾಗ್ತಾನೇ ಇರುತ್ತೆ. ಇರಾನ್ ಹತ್ರ ಇರೋದು $20,000 ಬೆಲೆಯ ಒಂದು ಡ್ರೋನು. ನೀವು ಆ ಡ್ರೋನ್ನ ಹೊಡೆದು ಉಳಿಸಕ್ಕೆ ಬಳಸೋದು ಮಿಲಿಯನ್ ಗಟ್ಟಲೆ ವೆಚ್ಚದ ಕ್ಷಿಪಣಿಗಳು. ಅಂದರೆ ಈ ಯುದ್ಧವನ್ನು ನೀವು ನಿರ್ಗಮಿಸಕ್ಕೆ ತಡ ಮಾಡಿದಷ್ಟು ನಿಮಗೆ ನಷ್ಟ ಆಗ್ತಾನೆ ಇರುತ್ತೆ. ಅಂದರೆ ಅವೆಲ್ಲ ಹೇಳಿದ್ನಲ್ಲ ಕೋರ್ಟಿಂದು ಉದಾಹರಣೆ ಆ ರೀತಿ. ಆತ ಒಂದೊಂದು ಹಿಯರಿಂಗ್ ಖರ್ಚು ಮಾಡ್ತಿರೋದು ₹200, ನೀವು ಖರ್ಚು ಮಾಡ್ತಿರೋದು $10,000, ಲಾಸ್ ಆಗ್ತಿರೋದು ನಿಮಗೆ. ಇಲ್ಲೂ ಅದೇ ರೀತಿಯಾದಂಥ ಪರಿಸ್ಥಿತಿ. ಆನಂತರ ಅಂತಿಮವಾಗಿ ಹೇಳೋದಾದರೆ, ಒಂದು ವೇಳೆ ಇದೆಲ್ಲ ಆಯ್ತಪ್ಪ, ನಾನು ಲ್ಯಾಂಡ್ಗೆ ಇಳಿದೇ ಬಿಡ್ತೀನಿ,
ಬೂಟ್ಸ್ ಆನ್ ಗ್ರೌಂಡ್, ನಮ್ಮ ಸೈನಿಕರು ಬಂದು ಅಮೆರಿಕ ಸೈನಿಕರು ಇರಾನ್ ನೆಲದಲ್ಲಿ ಇಳಿದು ಹೋರಾಟ ಮಾಡ್ತಾರೆ ಅನ್ನೋದೇ ಆದರೆ ಇರಾನ್ನಲ್ಲಿರೋ ಬೆಟ್ಟ ಗುಡ್ಡಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ತಾರೆ, ಜೊತೆಗೆ ಇರಾನ್ನ ನಗರಗಳಲ್ಲಿ ಹೆಂಗೆ ಅರ್ಬನ್ ವಾರ್ಫೇರ್ ಮಾಡ್ತಾರೆ ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅಫ್ಘಾನಿಸ್ತಾನದಲ್ಲಿ ಏನೊಂದು ಎದುರಾಯ್ತಲ್ಲ, ಒಂದು ಘಟನೆ, 20 ವರ್ಷಗಳ ಕಾಲ ಅಮೆರಿಕ ಹೋರಾಡಿ ಸೋತು ಸುಣ್ಣವಾಗಿ ಮುಂದೊಂದು ದಿನ ಇನ್ನೇನು ಕೋವಿಡ್ ಟೈಮಲ್ಲಿ ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಎಲ್ಲ ಹೊಡೋದ್ರಲ್ಲ, ಆ ರೀತಿ 20 ವರ್ಷ ಹೋರಾಟ ಮಾಡಿ ಅಫ್ಘಾನಿಸ್ತಾನ ಗೆಲ್ಲಕ್ಕಾಗಲಿಲ್ಲ. ಅದೇ ರೀತಿಯಾದಂಥ ಸನ್ನಿವೇಶ ಇಲ್ಲಿ ಪುನರಾವರ್ತನೆ ಆಗುತ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ನೋಡಬೇಕು ವೀಕ್ಷಕರೇ, ಈ ಒಂದು ಸನ್ನಿವೇಶಗಳು ಮುಂದೆ ಯಾವ ರೀತಿ ಬದಲಾವಣೆ ಆಗ್ತವೆ, ಅಮೆರಿಕದ ಮುಂದೆ ತಂತ್ರಗಳೇನಿರುತ್ತೆ, ಇರಾನ್ನ ಪ್ರತಿತಂತ್ರಗಳೇನಿರುತ್ತೆ, ಅವೆಲ್ಲದನ್ನು ನಿಮಗೆ ಕ್ಷಣದ ಅಪ್ಡೇಟ್ ಜೊತೆಗೆ ತಗೊಂಬಂದಿಡುವಂಥ ಪ್ರಯತ್ನ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.